प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुग्माव्यामोहतस्तराणि तृणाय मेने अस्मद्गुरोर् भगवतोऽस्य दयैकसिन्धोः रामानुजस्य चरणौ शरणं प्रपद्ये। என் பிறவி தீர இறைஞ்சினே நின்னமுதா அன்பே தகளி அளித்தானை நன்புகழ் சேர் சீதத்தார் முத்துக்கள் சேரும் கடல் மல்லை பூதத்தார் பொன்னம் கழல். ಮೂವತ್ತೊಂದಿಂದ ಹೇಳ್ಕೋಬೇಕು. ಸಬಿತಾ ಇಲ್ಲ ಅನ್ಸುತ್ತೆ. ಓಕೆ, ಪವಿತ್ರನ ಯಾರಾದರೂ ಫಾಲೋ ಮಾಡಿ. 31 பிரானென்று நாளும் ಪವಿತ್ರ ಫಾಲೋ ಮಾಡ್ತೀರಾ? ನಮಸ್ಕಾರ ಮಾಮಿ. பிரானென்று நாளும் பெரும் புலரி என்றும் புலரி என்றும் புறானல் செழும் போது கொண்டு போது கொண்டு வராகத்து அணி உருவம் பாதம் பாதம் பணியுமவர் கண்டே. நீயுமவர் கண்டே. மணி உருவம் காண்பர் மகிழ்ந்து மணியுருவம் காண்பார் மகிழ்ந்து. காண்பர் மகிழ்ந்து ಕಾಣ್ಬರ್ ಮಮ್ಮಿ, ಕಾಣ್ಬರ್ ಕಾಣ್ಬಾರ್ ಅಂತ ಹೇಳಿದ್ರೆ ಯಾರ್ಯಾರು ನೋಡ್ತಾರೋ ಅವರೆಲ್ಲ ಅಂತ. ಕಾಣ್ಬರ್ ಅಂದ್ರೆ ಯಾರು ಹೀಗೆಲ್ಲ ಮಾಡ್ತಾರೋ ಅವ್ರಿಗೆಲ್ಲ ಭಗವಂತ ಸಿಗ್ತಾನೆ ಅಂತ ಅರ್ಥ. ಅದು ಸ್ವಲ್ಪನೇ ದೀರ್ಘ ಹರ್ಸ್ವ ಇದರಲ್ಲಿ ಅರ್ಥ ವ್ಯತ್ಯಾಸ ಆಗುತ್ತೆ. ಕಾಣ್ಬರ್ ಮಹಿಳ್ದು மகிழ்ந்து பிரானென்று நாளும் பெரும் புலரி என்னும் புராணல் செழும் போது கொண்டு வராகத்தி அணி உருவம் பாதம் பணியுமவர் கண்டீர். மணி உருவம் காண்பர் மகிழ்ந்து பிரானென்றும் பெரும் புலரி என்றும் புராணர் செழும் போது கொண்டு வராகத்து அணியுருவன் பாதம் பணியுமவர் கண்டீர். மணியுருவம் காண்பர் மகிழ்ந்து. ಭಗವಂತನನ್ನ ಉಪಕಾರಕ ಪಿರಾನ್ ಅಂದ್ರೆ ಉಪಕಾರಕ. ಏನು ಉಪಕಾರಕ ಅಂದ್ರೆ ಜನ್ಮ ಸ್ಥೇಮ ಪ್ರಳಯ
ಇವೆಲ್ಲ ಭಂಗ ಎಲ್ಲ ಜನ್ಮ ಸೃಷ್ಟಿ ಮಾಡೋದು, ಸ್ಥೇಮ ಅಂದ್ರೆ ಸ್ಥಿತಿ, ಭಂಗ ಅಂದ್ರೆ ಪ್ರಳಯ, ಇವೆಲ್ಲಾನು ಮಾಡೋದಕ್ಕೆ ಮಾಡ್ತಾನಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಜಗತ್ ರಕ್ಷಣ ಕಾರಣನೇ ಅದಕ್ಕೆ ಮೂಲವಾಗಿ ಮೂಲಭೂತವಾದ ಇರುವಂತ ಕಾರಣ ಅಷ್ಟೇನೆ, ಬೇರೆ ಏನಿಲ್ಲ. ತನಗೋಸ್ಕರ ಅಥವಾ ತನಗೆ ತನ್ನ ಹಿತಕ್ಕೋಸ್ಕರ ಏನು ಮಾಡೋದಲ್ಲ, ಜಗತ್ ರಕ್ಷಣಕ್ಕೋಸ್ಕರ ಇವೆಲ್ಲ ಮಾಡೋದು. ಅದಕ್ಕೆ ಪಿನಾನೆಂದು ನಾಳು ದಿನವೂ ಒಂದಿನ ಅಲ್ಲ, ಯಾವತ್ತೋ ಒಂದ್ ದಿವಸ ಮೂಡ್ ಚೆನ್ನಾಗಿದ್ದಾಗ ಅಥವಾ ಇವತ್ತೋ ನಮ್ಗೆ ತುಂಬಾ ಒಳ್ಳೇದಾಗಿದೆ ಇವತ್ತು ಅನ್ಸಿದಾಗ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾ ಬಂದ್ವಿ ಅಂತ ಹೇಳೋದು ಹಾಗಲ್ಲ. ದಿನವೂ ನಾಳು ಅಂದ್ರೆ ದಿನವೂ ಅವನು ಉಪಕಾರಕ ಭಗವಂತ ಅನ್ನೋ ಒಂದು ಮನಸ್ಸಲ್ಲಿ ಮೂಲೆಯಲ್ಲಿ ಯಾವಾಗ್ಲೂ ನೆನೆಸ್ಕೊಂಡು ಯಾವಾಗ್ಲೂ ಭಗವಂತನನ್ನ ಪೆರುಂ ಪುಲರಿ ಎಂಡ್ರುಂ ಅಂತ ಹೇಳಿದ್ರೆ ಸುಪ್ರಭಾತ ಅಂತ ಹೇಳಿದ್ರೆ ಅಂಡ್ರಿನ ಪಿರಂದಿಲೇನ್ ಪಿರಂದ ಪಿನ್ ಮರಂದಿಲೇನ್ ಅಂತ ತಿರುಮಶೆ ಆಳ್ವಾರ್ ಹೇಳ್ತಾರಲ್ಲ ಅದು. ಅವಾಗ ಅಲ್ಲಿವರೆಗೂ ನನಗೆ ಯಾವಾಗ ಭಗವಂತನ ಬಗ್ಗೆ ಜ್ಞಾನ ಇರ್ಲಿಲ್ವೋ, ಅಲ್ಲಿವರೆಗೂ ಯಾವಾಗ ಭಗವಂತನ ಸ್ವರೂಪ ರೂಪ ವಿಭವ ಗುಣಗಳ ಐಶ್ವರ್ಯಗಳ ವಿಚಾರ ನನಗೆ ತಿಳಿದಿಲ್ವೋ ಅಲ್ಲಿವರೆಗೂ ನನಗೆ ಅಜ್ಞಾನ, ಅಲ್ಲಿವರೆಗೂ ನನಗೆ ಕತ್ತಲೆ, ಅಲ್ಲಿವರೆಗೂ ನಾನು ಹುಟ್ಲೇ ಇಲ್ಲ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ತರನೇ ಇವರು ಅಷ್ಟೇ ಪೆರುಂ ಪುಲರಿ ಎಂಡ್ರುಂ. ಹೇಗೆ ಅಂದ್ರೆ ಭಗವಂತ ಉಪಕಾರಕ ಅಂತ ಗೊತ್ತಾದಾಗ ಅದೇ ನನಗೆ ಸುಪ್ರಭಾತ ಅಂತ. ಇದೇ ತರ ಅಕ್ರೂರನು ಹೇಳ್ತಾನೆ, ಕಂಸನ ಬಳಿ ಅವನಿದ್ದ ಕೆಲಸ ಮಾಡಕ್ಕೆ ಅಂತ ಕಂಸನ ಬಳಿ ಇದ್ದಷ್ಟು ದಿವಸ ಕತ್ಲೇನೆ ಅಂತ. ಅದ್ಯ ಮೇ ಸಫಲಂ ಜನ್ಮ ಸುಪ್ರಭಾತ ಚ ಮೇ ನಿಶಾ. ಯಾವಾಗ ಸುಪ್ರಭಾತ ಆಯ್ತು, ಯಾವಾಗ ರಾತ್ರಿ ಕಳೀತು ಅಂತ ಹೇಳಿದ್ರೆ ಕಂಸ ಅಕ್ರೂರನ್ನ ಕರೆದ್ಬಿಟ್ಟು, ಇವತ್ತು ನೀನು ಬೃಂದಾವನಕ್ಕೆ ಹೋಗ್ಬಿಟ್ಟು ಕೃಷ್ಣ ಬಲರಾಮನ್ನ ಕಳ್ಕೊಂಡ ಈ ವಿಲ್ಪುರ ವಿರವಂ ಅಂದ್ರೆ ಈ ಇದು ಆಯುಧ ಪೂಜೆ ತರ ಇಲ್ಲಿ ಬಿಲ್ಲಿನ ಹಬ್ಬ ಇದು ನಡೆಯುತ್ತಲ್ಲ, ಅದಕ್ಕೆ ಅವನನ್ನ ಕರ್ಕೊಂಡ್ ಬಾ ಅಂತ ಹೇಳಿದಾಗ ಅವತ್ತು ನಲ್ವಿಡಿವೆ ನಮ್ಗೆ. ಇಷ್ಟರವರೆಗೂ ಕತ್ತಲೆ, ಇದಾದ ನಂತರ ಭಗವಂತನ ಹತ್ರ ಹೋಗು ಅಂತ ಯಾವಾಗ ಅವನ ಕಂಸ ಹೇಳ್ತಾನೋ ಅವಾಗ ನನಗೆ ಸುಪ್ರಭಾತ ಚ ಮೇ ನಿಶಾ, ರಾತ್ರಿ ಕಳೆದು ಬೆಳಗ್ಗೆ ಆಯ್ತು ಅಂತ ಅವನು ಅನ್ಕೊಳ್ತಾನಂತೆ. ಇದು ಪೆರುಂಪುಲರಿ. ಹಾಗಲ್ಲದೆ ಇದು ಎಲ್ಲ ಆಂಡೆಂಡು ನವಿಂಡು ರೈಪಾರ್ ನಮೋ ನಾರಾಯಣಾಯವೆನ್. ನಲ್ಲಾಂಡೆಂಡು ನವಿಂಡು ರೈಪ, ಯಾವಾಗ ಇದೇ ಒಳ್ಳೆ ದಿವಸ, ಎಮ್ಮವರೊಳಗಿದ್ದೇ ಶುಭ ದಿನ ಅಂತ, ಇದೇ ಒಳ್ಳೆ ದಿವಸ. ಭಗವಂತನ ಹಾಡುಗಳನ್ನ ಗುಣಗಳನ್ನ ಯಾವಾಗ ನಾವು ಹಾಡ್ತೀವೋ ಅದೇ ಒಳ್ಳೆ ದಿವಸ ಅಂತ ಅನ್ಕೊಳ್ತಾರೋ ಅದಕ್ಕೆ ನಲ್ಲ ಅಂಡಿಂಡ್ರೆ ನವಿಂಡ್ರೆ ಊರೈಪಾರ್, ಇದೇ ಒಳ್ಳೆ ದಿವಸ, ಅವಕಾಶ ಸಿಕ್ಕಿದ್ದೇ ನಮ್ಗೆ ಒಳ್ಳೆ ದಿವಸ ಅಂತ ಯಾರು ಅನ್ಕೊಂಡು ಭಗವಂತನನ್ನ ಕೈಂಕರ್ಯ ಮಾಡ್ತಾರೋ, ಭಗವಂತನ ಸ್ತೋತ್ರ ಮಾಡ್ತಾರೋ ಅವರಿಗೆ ಅದೇ ಒಳ್ಳೆ ದಿವಸ, ಅದೇ ಸುಪ್ರಭಾತ ಅಂತ. ಪುರಾಣಲ್ ಪೋದೆ ಅಂತ ಹೇಳಿದ್ರೆ ಈ ಕಾಡಲ್ಲೇ ಜಾಸ್ತಿ ಭೂತ ತಾಳ್ವಾರವರೆಲ್ಲ ವಿಹಾರ ಮಾಡ್ತಾ ಇದ್ದಾಗ ಕಾಡುಗಳಲ್ಲೇ ಜಾಸ್ತಿ ಓಡಾಡ್ತಾ ಇದ್ರು ಅಂತ ಕಾಣುತ್ತೆ. ಅವಾಗ ಏನ್ ಮಾಡ್ತಾರೆ, ಯಾವುದೋ ಒಂದು ಒಳ್ಳೆ ಪರಿಮಳ ಭರಿತವಾದ ಮಲ್ಲಿಗೆ ಹೂವು ಸಂಪಿಗೆ ಹೂವು ಹುಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ, ಯಾವುದು ಸಿಗುತ್ತೋ ಆ ಹೂವನ್ನೇ ಅಲ್ಲೇ ನಾವು ಭಗವಂತನಿಗೆ ಅರ್ಪಿಸ್ಬೋದು. ಅರ್ಜುನ ಕೃಷ್ಣನ ಜೊತೆ ಹೋದಾಗ ಏನಾಗುತ್ತೆ, ಸಂಜೆ ಆಗೋಗುತ್ತೆ. ಸಂಜೆ ಆದಾಗ ಅಯ್ಯೋ ಮನೆಗೆ ಹೋಗ್ಬೇಕು ಅಂತ ಆತರ ಪಡ್ತಾ ಇರ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಯಾಕೆ ಹೀಗೆ ಆತರ ಪಡ್ತಾ ಇಲ್ಲ, ಈ ಹೊತ್ತಿನಲ್ಲಿ ನನಗೆ ಲಿಂಗಕ್ಕೆ ಪೂಜೆ ಮಾಡಿ ಅರ್ಪಿಸ್ಬೇಕು ಹೂವು ಅಂತ. ಅಯ್ಯೋ ಅದಕ್ಕೇನು ಇಲ್ಲೇ ಯಾವ್ದೋ ಹೂ ಇದೆಯಲ್ಲ ತಗೊಂಡು ಅರ್ಪಿಸು ಅಂತಾರೆ. ಇಲ್ಲ ಅಲ್ಲಿ ಲಿಂಗಕ್ಕೆ ಹಾಕ್ಬೇಕು ಅಂತ. ನೀನ್ ಇಲ್ಲಿ ಹಾಕು ಪರವಾಗಿಲ್ಲ ಅಂತ ಹೇಳ್ತಾನೆ. ಆಗ ಕಾಡಲ್ಲೇ ಯಾವ್ದೋ ಒಂದು ಹೂವನ್ನ ತಗೊಂಡು ನನ್ನ ಪಾದಕ್ಕೆ ಹಾಕು ಅಂತ ಹೇಳ್ತಾನೆ. ಇಷ್ಟನೇ ಇರೋದಿಲ್ಲ ಯಾರಿಗೆ ಅರ್ಜುನನಿಗೆ ಆ ಮಾತನ್ನ ಕೇಳಕ್ಕೆ, ಆದ್ರೆ ವಿಧಿ ಇಲ್ಲ, ಹಾಕ್ತಾನೆ. ಆದ್ರೆ ಮನೆಗೆ ಬಂದು ನೋಡಿದಾಗ ಲಿಂಗದ ಮೇಲೆ ತಲೆಯ ಮೇಲೆ ಇವನ ಪಾದಗಳಿಗೆ ಅರ್ಪಿಸಿದ ಹೂವು ಇತ್ತು. ಯಾವುದೋ ಒಂದು ಹೂವು ಅಂತಲ್ಲ, ಭಕ್ತಿಯಿಂದ ಯಾವ ಹೂವನ್ನು ಅರ್ಪಿಸಿದ್ರು ಕೂಡ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಪುರಾಣಲ್ ಶಳಂಪೋದುಕೊಂಡು, ಪುರ ಅನ್ನೋದು ಒಂದು ತರ ಕಾಡಿನ ವೃಕ್ಷ. ಆ ಕಾಡಿನ ವೃಕ್ಷದಲ್ಲಿ ಯಥೇಚ್ಛೆಯಾಗಿ ಬಿಟ್ಟಿರೋ ಹೂವುಗಳನ್ನ ಅದನ್ನೇ ತಗೊಂಬನ್ನಿ, ಅದನ್ನೇ ವನಕುಸುಮ ಅದನ್ನೇ ಮಾಲೆಯಾಗಿ ಮಾಡಿಕೊಂಡು ಭಕ್ತಿಯಿಂದ ಅರ್ಪಿಸ್ಬೇಕು ಅಂತ. ಓದಿಕೊಂಡು ಅದನ್ನ ಕೊಂಡು ಅರ್ಪಿಸಿ, ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ, ಯಾವುದೋ ಒಂದು ಎಲೆ ಯಾವುದೋ ಒಂದು ಹೂವು ಯಾವ್ದಾದ್ರೂ ಪರವಾಗಿಲ್ಲ, ಇಂಥದ್ದೇ ಹೂವು ಆಗ್ಬೇಕು ಅಂತ ಇಲ್ಲ, ಅಥವಾ ಬೆಲೆ ಬಾಳುವಂಥದ್ದೇ ಆಗ್ಬೇಕು, ಸ್ವರ್ಣ ಪುಷ್ಪಗಳೇ ಬೇಕು ಅಂತ ಏನೂ ಇಲ್ಲ. ಇದನ್ನ ಇನ್ನೂ ಒಂದು ಕಥೆನಲ್ಲಿ ಕೂಡ ನಾವು ನೋಡ್ತೀವಿ. ಎಲ್ಲಿ ಅಂದ್ರೆ ಆಕಾಶ ರಾಜ ಪ್ರತಿನಿತ್ಯ 108 ಸ್ವರ್ಣ ಪುಷ್ಪಗಳಲ್ಲಿ ಭಗವಂತನನ್ನ ಅರ್ಚನೆ ಮಾಡ್ತಾ ಇದ್ದದ್ದು. ಆ ಅರ್ಚನೆ ಮಾಡ್ತಾ ಇದ್ದಾಗ ಭಗವಂತ ಅವನು ಭಗವಂತನ ಬಳಿ ಹೋದಾಗ ಒಂದು ದಿವಸ ಹಿಂದಿನ ಹೂವನ್ನ ತೆಗೆದುಬೇಕಾದ್ರೆ
ಸ್ವರ್ಣ ಪುಷ್ಪದ ಮಧ್ಯೆ ಒಂದು ಮಣ್ಣಿನ ಹೂವು ಇರುತ್ತೆ. ಅವಾಗ ರಾಜನಿಗೆ ಸಿಟ್ಟು ಬರುತ್ತಂತೆ, ಇದು ನಾನು ಸ್ವರ್ಣ ಪುಷ್ಪಗಳನ್ನ ಕೊಟ್ಟರೆ ನೀವು ಮಣ್ಣಿನ ಪುಷ್ಪಗಳನ್ನ ಯಾಕೆ ಭಗವಂತನಿಗೆ ಇಟ್ಟಿದ್ದೀರಾ ಅಂತ ಹೇಳಿದಾಗ ಅರ್ಚಕರು ನಿಜವಾಗ್ಲೂ ತಲೆ ತಗ್ಗಿಸ್ತಾರಂತೆ. ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ಪ್ರತಿ ದಿವಸ ನಾವು ಕ್ಲೀನ್ ಮಾಡ್ತೀವಿ, ಪ್ರತಿ ದಿವಸ ಇಲ್ಲೆಲ್ಲ ನೈರ್ಮಲ್ಯವನ್ನೆಲ್ಲ ತೆಗಿತೀವಿ, ಆದ್ರೆ ಬೆಳಗ್ಗೆ ಬಂದು ನೋಡೋ ಅಷ್ಟರಲ್ಲಿ ಒಂದು ಮಣ್ಣಿನ ಪುಷ್ಪ ಇರತ್ತೆ ಅಂತ. ಅವಾಗ ರಾಜನಿಗೆ ಒಂದು ಸುರಂಗ ಇರುತ್ತಂತೆ, ತಿರುಪತಿನಲ್ಲಿ ಇವಾಗ್ಲೂ ಇದೆ ಅಂತ ಹೇಳ್ತಾರೆ. ಅಲ್ಲಿ ಕೆಳಗಡೆ ತಿರುಪತಿವರೆಗೂ ಅರಮನೆವರೆಗೂ ಆಕಾಶವರೆಗೂ ಸುರಂಗ ಇರುತ್ತೆ. ಸುರಂಗ ಮಾರ್ಗವಾಗಿ ರಾತ್ರಿ ಬಂದು ನೋಡ್ತಾನಂತೆ, ಯಾರಾದ್ರೂ ಬಂದು ಇಲ್ಲಿ ಆ ಮಣ್ಣಿನ ಪುಷ್ಪವನ್ನ ಇಡ್ತಾರ ಅಂತ. ಅವಾಗ ಅಲ್ಲಿ ಬಂದು ರಾತ್ರಿ ನೋಡ್ಬೇಕಾದ್ರೆ ಹೇಳ್ತಾನೆ, ಭಗವಂತನ ಕೇಳ್ತಾನೆ, ನೀ ನನ್ನ ಪುಷ್ಪವನ್ನ ಬಿಟ್ಬಿಟ್ಟು ಈ ಮಣ್ಣಿನ ಪುಷ್ಪವನ್ನ ಯಾಕೆ ತಗೊಂಡೆ, ಇಲ್ಲಿ ಯಾರು ಬಂದು ಇಡ್ತಾ ಇಲ್ವಲ್ಲ ಏನು ಅಂತ ಕೇಳಿದ್ರೆ, ಕುಳವ ಅಂತ ಹೇಳಿದ್ರೆ ಕುಂಬಾರ. ಕುಂಬಾರ ಕೆಳಗಿನ ತಿರುಪತಿಯಲ್ಲಿ ಅವನಿಗೆ ದಿನ ಮೇಲೆ ಬರಕ್ ಆಗೋದಿಲ್ಲ ನಿಂತರ. ಆದ್ರೆ ಅವನು ಪಾಪ ದಿನಾಗ್ಲೂ ಕೆಲಸ ಎಲ್ಲ ಮುಗಿದ ಮೇಲೆ ಕೈಯಲ್ಲಿ ಮಿಕ್ಕಿದ ಮಣ್ಣನ್ನ ಹೀಗೆ ತಿರುಗಿಸ್ಬಿಟ್ಟು ಒಂದು ಹೂವನ್ನ ಅಲ್ಲ ಒಂದು ವೆಂಕಟೇಶ್ವರ ಮಣ್ಣಿನಲ್ಲಿ ಮಾಡಿಟ್ಟಿದ್ದಾನೆ, ಅದ್ರ ಪಾದಕ್ಕೆ ಅವನು ಇಡ್ತಾನೆ. ವೆಂಕಟೇಶ್ವರ ನಿನ್ನತ್ತ ಬಂದು ನಾನು ದಿನ ನನಗೆ ಯಾವತ್ತು ನನಗೆ ಭಾಗ್ಯ ಇದೆಯೋ ಗೊತ್ತಿಲ್ಲ, ಇವತ್ತಿಗೆ ಈ ಹೂ ಸ್ವೀಕರಿಸು ಅಂತ ನನಗೆ ಇಡ್ತಾನೆ. ಅವನು ಮಾಡಿರೋ ಮಣ್ಣಿನ ವೆಂಕಟೇಶ್ವರ ವಿಗ್ರಹವನ್ನ ಇಡ್ತಾನೆ. ಅದೇ ಈ ಹೂವು, ಆ ಭಕ್ತಿ ಹೂವು ನನಗೆ ತುಂಬಾ ಹಿಡಿಸಿದೆ ಅಂತ ಹೇಳ್ತಾನೆ. ತುಂಬಾ ನಾಚಿಕೆ ಆಗ್ಬಿಡತ್ತೆ ಆಕಾಶ್ ರಾಜನಿಗೆ. ಅವನೇನ್ ಮಾಡ್ತಾನೆ, ಅವನು ಯಾರು ಕುಳುವ ಅಂದ್ರೆ ಕುಂಬಾರ, ಅವನನ್ನ ನೋಡ್ಬೇಕಲ್ಲ ನಾನು ಅಂತ ಹೇಳ್ಬಿಟ್ಟು ಹೋಗಿ ಆ ಕುಂಬಾರನ್ನ ನೋಡಕ್ಕೆ ಹೋಗ್ತಾನೆ. ನೋಡಕ್ ಹೋದಾಗ ರಾಜರು ಬಂದಿದ್ದಾರೆ ಅಂತ ಹೇಳಿದ್ರೆ ಇವ್ರು ಯಾಕೆ ಬಂದ್ರು ಅಂತ ಅನ್ಕೊಳ್ತಾನೆ. ಇಲ್ಲ, ನಿಮ್ಮ ಭಕ್ತಿ ತುಂಬಾ ಮೆಚ್ಕೊಂಡು ಭಗವಂತ ಆ ಹೂವನ್ನ ಸ್ವೀಕಾರ ಮಾಡಿದ್ದು ರಾಜನಿಗೆ ಗೊತ್ತಾಗಿದೆ, ಅದಕ್ಕೆ ನಿಮ್ಮನ್ನ ನೋಡಕ್ಕೆ ಬಂದಿದ್ದಾನೆ, ವಿಶೇಷವಾಗಿ ನಿಮ್ಮನ್ನ ನಮಸ್ಕಾರ ಮಾಡ್ಕೊಂಡು ಹೋಗಿ ಬಂದಿದ್ದಾನೆ ಅಂತ. ಅವಾಗ ಕುಂಬಾರನಿಗೆ ತುಂಬಾ ಸಂಕೋಚ ಆಗ್ಬಿಡತ್ತಂತೆ. ಯಾಕೆಂತ ಹೇಳಿದ್ರೆ ನೋಡಿ, ನಾವು ಯಾವಾಗ್ಲೂ ಏನ್ ಅನ್ಕೊಳ್ತೀವಿ, ತುಂಬಾ ಓದಿರೋರು ವಿದ್ಯಾವಂತರು ಎಲ್ಲವನ್ನು ತಿಳ್ಕೊಂಡಿರ್ತಾರೆ ಅಂತ. ಆದ್ರೆ ಈ ಕುಂಬಾರ ಎಷ್ಟು ನೈಚಾನ ಸಂತಾನ ಅಂತ ಹೇಳಿದ್ರೆ, ಈ ಭಕ್ತಿ ಅನ್ನೋದು ಒಂದು ವೈಯಕ್ತಿಕ ವಿಚಾರ, ಅದನ್ನ ಪ್ರಕಟವಾಗಿ ಯಾವಾಗ್ಲೂ ನಾವು ಹೇಳ್ಬಾರ್ದು, ಅಥವಾ ಅದನ್ನ ಹೇಗೆ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಪ್ರಚಾರನ ಮಾಡಬಾರ್ದು. ಈ ಭಗವಂತ ಇದನ್ನ ಎಲ್ಲರಿಗೂ ಗೊತ್ತಾಗೋ ತರ ಮಾಡ್ಬಿಟ್ನಲ್ಲ ಅಂತ ತುಂಬಾ ಅವಮಾನ ಆಗ್ಬಿಟ್ಟು ಹೋಗಿ ಭಗವಂತನ ಮುಂದೆ ಕೈ ಜೋಡಿಸ್ಕೊಂಡ್ಬಿಟ್ಟು ಅಲ್ಲೇ ಪ್ರಾಣ ಕುಸಿದ್ಬಿಟ್ಟು ಪ್ರಾಣ ಬಿಟ್ಟೇ ಬಿಡ್ತಾನಂತೆ. ಅಯ್ಯೋ, ಇದನ್ನ ಭಕ್ತಿ ವಿಚಾರ ಹೀಗೆ ವೈಯಕ್ತಿಕವಾಗಿರ್ಬೇಕಾಗಿತ್ತು, ಎಲ್ಲರಿಗೂ ಗೊತ್ತಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟು ಆ ತರ ಒಂದು ವಿಶೇಷವಾಗಿ ರಹಸ್ಯವಾಗಿ ಭಗವಂತರನ್ನ ಭಕ್ತಿ ಮಾಡ್ಬೇಕು, ಯಾರಿಗೂ ಏನೋ ಗೊತ್ತಾಗ್ಬೇಕಾಗಿಲ್ಲ ಅಂತ. ಆದ್ರೆ ಇವಾಗ ಯಾವ್ದಾದ್ರು ಎಲ್ರಿಗೂ ಗೊತ್ತಾಗ್ಬೇಕು, ನಾವು ಭಕ್ತಿ ಮಾಡೋದು ಗೊತ್ತಾಗ್ಬೇಕು, ನಾವು ನಮಸ್ಕಾರ ಮಾಡೋದು ಗೊತ್ತಾಗ್ಬೇಕು. ಯಾರಾದ್ರೂ ನೋಡಿದ್ರೆ ಇನ್ನೂ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಕಪಾಲಕ್ಕೆ ತಪ್ಪ ಅಂತ ಹೊಡ್ಕೊಳ್ತಾರೆ ಎಲ್ಲರೂ. ಆ ತರ ಇದೆ ಇವಾಗಿರೋ ಜನಜೀವನ. ಆದ್ರೆ ಅಲ್ಲಿ ಆ ಕುಂಬಾರ ಆ ತರ ಮಾಡ್ದ. ಆ ಭಕ್ತಿ ಯಾವಾಗ ನಲ್ವಡಿ ಅನ್ನೋದು ಅದೇ ಸಫಲ, ಜನ್ಮ ಸಫಲ ಆಯ್ತು ನಿನಗೆ, ನಾನು ಒಂದು ಹೂ ಕೊಟ್ಟಿದ್ದು ಅಂತ. ಅದಕ್ಕೆ ಪುರಾಣಲ್ಲಿ ಶರಣ್ ಓದಿಕೊಂಡಂದ್ರೆ ಭಕ್ತಿಯಿಂದ ಯಾವುದನ್ನೇ ಒಂದು ಹೂ, ಯಾವುದೇ ಹೂ ಆಗಲಿ ಅದನ್ನ ಕೊಟ್ಟು ವರಹತ್ತಣಿಯುರವಂ ಪಾದಂ ಪಣಿಯುಮವರ್ ಕಂಡೀರ್. ಅವಾಗ ಏನ್ ಮಾಡ್ತಾರೆ, ಈ ತರ ಭಕ್ತಿ ಮಾಡ್ಕೊಂಡು ವರಾಹ ಅವತಾರ ಮಾಡಿದ್ನಲ್ಲ ಭಗವಂತ, ಅವನು ಪಾತಾಳದಲ್ಲಿದ್ದ ಭೂಮಿಯನ್ನ ತೆಗೆದು ಅದರ ಕಕ್ಷೆಯಲ್ಲಿಟ್ಟು ಉದ್ಧಾರ ಮಾಡ್ತಾನಲ್ಲ, ಅವನ ಪಾದಗಳನ್ನ ಅಣಿಯುರವಂ ಪಾದಂ, ತುಂಬಾ ಸುಂದರವಾದ ವರಾಹ ಅವನ ಪಾದಗಳನ್ನ ಯಾರು ಕೈಂಕರ್ಯ ಮಾಡಿ ನಮಸ್ಕಾರ ಮಾಡ್ತಾರೋ, ಪಣಿಯುಮವರ್ ಕಂಡೀರ್, ಹೀಗೆ ಯಾವುದೋ ಒಂದು ಹೂವನ್ನ ಕೂಡ ಭಕ್ತಿಯಿಂದ ಭಗವಂತನಿಗೆ ಹೇಳ್ತಾರೋ, ಆ ಭಕ್ತಿ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ವ್ಯಾಜ, ಆ ವ್ಯಾಜದಿಂದ ಹಾಗೆ ಮುಂದೆ ಹೆಚ್ಚಾಗಿ ಭಗವಂತನು ತನ್ನನ್ನ ತಾನು ತೋರಿಸ್ಕೊಡ್ತಾನೆ. ಆಮೇಲೆ ಬೇರೆ ಭಗವಂತನ ಹುಡ್ಕೊಂಡು ಹೋಗಿ ನಮಸ್ಕಾರ ಮಾಡ್ತಾರೆ. ವರಾಹದ ರೂಪದ ಭಗವಂತನ ಪಾದಗಳನ್ನ ನಮಸ್ಕಾರ ಮಾಡಿ ಅದಕ್ಕೆ ಕೈಂಕರ್ಯ ಮಾಡ್ತಾರೆ. ಹಾಗೆ ಮಾಡ್ತಾ ಏನಾಗತ್ತೆ ಅಂತೆ ಅಂದ್ರೆ, ಅವರು ಮಣಿಯುರು ಹಿಂದೆ ಅದಿಲ್ಲಿಗೆ ಒಂದು ಅರ್ಚಾರೂಪಿಯಾಗಿದ್ದ ವಾರಾಹಕ್ಕೆ ಹೋಗಿ ಅವರು ನಮಸ್ಕಾರ ಮಾಡಿ ಕೈಂಕರ್ಯ ಮಾಡ್ತಾ ಹಾಗೇನೆ ಮಣಿಯುರುವಂ ಕಾಣ್ಬೆರ್ಮ ಹೆಂಡ್ ವೈಕುಂಠಕ್ಕೆ ದಾರಿ ಸಿಗತ್ತೆ, ಸಂತೋಷವಾಗಿ ಅಲ್ಲಿರ್ತಾರೆ ಅಂತ. ಹೇಗೆ ಭಕ್ತಿ ಇಲ್ಲಿ ಅರ್ಚೆಯನ್ನ ಪೂಜಿಸಿ ಅದು ಯಾವುದೋ ಒಂದು ಸುವಾಸನೆಯ ಪುಷ್ಪ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಯಾವುದೋ ಒಂದು ಹೂವನ್ನ, ಕಾಡಿನ ಹೂವನ್ನ ಅರ್ಚಿಸಿದ್ರು ಸಾಕು, ಆಭಿಮುಖ್ಯವನ್ನ ಒದಗಿಸ್ಕೊಡತ್ತೆ ಅಂತ. ಆಭಿಮುಖ್ಯ ಪೂಜೆ ಆಗಿದೆ.
ಒಂದು ನಿಮಿಷ ಬರ್ತೀನಿ. ನಮಸ್ಕಾರ. ಈ ಕಡೆ ಹಾಕ್ಬಿಡಿ ಎಲ್ಲ, ಈ ಕಡೆ. ಅವ್ರು ನಾಳೆ ಗಾಡಿಯವ್ರು ಬಂದರೆ ನೀವು 5 ಬರೀ ಹಾಕೋ, ಕಂಬ ಮಾತ್ರ ಎತ್ಕೊಂಡು ಹೋಗ್ತೀರಾ ಅಲ್ವಾ? ಅವ್ರು ಕುಪ್ಯೂಸ್ ಎತ್ಕೋಣ. ಕ್ಷಮೆ ಇರಲಿ. ಹೀಗೆ ಸಣ್ಣದಾಗಿ ಭಗವಂತನಲ್ಲಿ ನಾವು ಭಕ್ತಿ ತೋರಿಸಿದಾಗಲೂ ಆದಿಮುಖ್ಯ ಏರ್ಪಡಿಸ್ಕೊಡ್ತಾನೆ. ಆದಿಮುಖ್ಯ ಅಂದ್ರೆ ಭಗವಂತನ ಕಡೆಗೆ ಚಿಂತನೆಗಳು, ಭಗವಂತನನ್ನ ಯೋಚನೆ ಮಾಡುವಂಥದ್ದು, ಇವೆಲ್ಲವನ್ನು ಏರ್ಪಡಿಸಿಕೊಡ್ತಾನೆ ಅಂತ ಹೇಳ್ತಾರೆ. ಇದು ಆಭಿಮುಖ್ಯ ಮತ್ತು ರುಚಿ ಏರ್ಪಡಬೇಕು ಮುಖ್ಯವಾಗಿ. ಯಾರಿಗೆ ಎಷ್ಟೇ ಹೇಳ್ತಾ ಇದ್ರು ಯಾರೋ ಹೇಳ್ತಾರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಕಾಲ ಕಳೆಯೋಕ್ಕೆ ನಮಗೊಂದು ಅದರಲ್ಲಿ ಅಭಿರುಚಿ ಬೇಕು. ಆ ಅಭಿರುಚಿ ಇದ್ರೇ ಆ ಹೊತ್ತಲ್ಲಿ ಭಗವಂತನ ನೆನೆಸ್ಕೊಳ್ಬೇಕು ಅಂತಾಗಲಿ, ಅಥವಾ ಒಂದು ಕ್ಲಾಸ್ ಹೋಗ್ಬೇಕು ಅಂತಾಗಲಿ, ಅಥವಾ ಒಂದು ಯಾವುದೋ ಒಂದು ವಿಷಯ ಕಲ್ತ್ಕೊಳ್ಬೇಕು ಆಗಲಿ ಇದ್ದರೆ ರುಚಿ ಇದ್ದಾಗ ಮಾತ್ರನೇ ಅದು ಸಾಧ್ಯ. ಇಲ್ಲದೆ ಹೋದರೆ ಅದು ಫಲಿಸೋಲ್ಲ. ಅದನ್ನ ಇಲ್ಲಿ ಆದಿಮುಖ್ಯವನ್ನು ಭಗವಂತ ಏರ್ಪಾಡು ಮಾಡ್ಕೊಡ್ತಾನೆ. ಅದು ಎಷ್ಟು ಸುಲಭ ಅಂತ ಹೇಳಿದ್ರೆ, ಸುಲಭವಾಗಿ ಯಾವುದೇ ಒಂದು ಪುಷ್ಪ ನೀವು ಇಟ್ಟು ಪೂಜೆ ಮಾಡಿದ್ರು ಸಾಕು ಅಂತ ತೋರಿಸ್ಕೊಡ್ತಾರೆ. ಮುಂದಿನ ಹಾಡುಗಳನ್ನ ಮಹಿಂದದ ಶಿಂದೈ ತಿರುಮಾಲೆ. ನೀವು ಸರಿಯಾಗಿ ಇಟ್ಕೊಂಡಿಲ್ಲ ಅನ್ಸುತ್ತೆ ಪವಿತ್ರ ಫೋನು, ನೀವು ಹೇಳೋದಿಲ್ಲ, ಏನು ಕೇಳಿಸ್ತಾ ಇಲ್ಲ. ಮಹಿಂದದ ಶಿಂದೈ ತಿರುಮಾಲೆ மற்றும் மகிழ்ந்தது உன் பாதமே போத்தி. மற்றும் பாதமே போற்றி. மகிழ்ந்தது அழலாழி சங்கம் அழகாழி சங்கம் அவை பாடி ஆடும் பாடியாடும் தொழிலாகும் சூழ்ந்து துணிந்து. தொழிலாகம் சூழ்ந்து துணிந்து. மகிழ்ந்தது சிந்தை திருமாலே மத்தும் மகிழ்ந்தது உன் பாதமே போத்தி. மகிழ்ந்தது அழலாய் சங்கம் அவை பாடி ஆடும் தொழிலாகம் சூழ்ந்து துணிந்து. மகிழ்ந்தது திருமாலே மற்றும் மகிழ்ந்தது உன் பாதமே போற்றி. மகிழ்ந்தது அழலாழி சங்கம் அவை பாடியாடும் தொழிலாகம் சூழ்ந்து துணிந்து. ಮಹಿಂಡದ ಚಿಂತೆ ಅಂದ್ರೆ ತುಂಬಾ ಭಗವಂತನ ಚಿಂತೆ ಮಾಡ್ತಾ ಮಾಡ್ತಾ ಒಂದು ಹೆಚ್ಚಿನ ಒಂದು ಸಂತಸ ಆಗತ್ತೆ, ಬುದ್ಧಿ ವಿಕಸಿತ ಆಗತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಮಹಿಂಡದ ಚಿಂತೆ ತಿಳಿಯಾದ ಒಂದು ಬುದ್ಧಿ ಏರ್ಪಡುತ್ತೆ. ಹಾಗೆ ತಿರುಮಾಲೆ, ತಿರುಮಾಲೆ ಅಂತ ಹೇಳಿದ್ರೆ ವಿಶೇಷವಾಗಿ ಲಕ್ಷ್ಮೀ ವಿಶಿಷ್ಟನಾದ ಭಗವಂತ ಶ್ರೀಯಪತಿಯನ್ನ ಕುರಿತು ಇಲ್ಲಿ ಹೇಳುತ್ತೆ. ಭಗವಂತ ಅಲ್ಲಿ ಯಾಕೆ ಅದನ್ನ ವಿಶೇಷವಾಗಿ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ತಪ್ಪುಗಳನ್ನೆಲ್ಲ ಸಿದ್ಧವಾಗಿ ಮನ್ನಿಸಕ್ಕೆ ತಯಾರಾಗಿ ಇದ್ದಾಳೆ ಅಲ್ಲಿ ಲಕ್ಷ್ಮಿ ವಕ್ಷಸ್ಥಳದಲ್ಲಿ ಕೂತ್ಕೊಂಡು. ಮತ್ತೊಮ್ಮ ಪಾದಮೇ ಪೋತಿ. ಅಷ್ಟೇ ಅಲ್ಲದೆ ನಿನ್ನ ಪಾದಗಳನ್ನ ಸ್ಮರಿಸ್ತಾ ನಿನ್ನ ಪಾದಗಳನ್ನ ನೆನೆಸ್ಕೊಂಡು ಅದನ್ನ ಅರ್ಚನೆ ಮಾಡ್ತಾ ನನ್ನ ಮನಸ್ಸು ಅಲ್ಲೂ ಕೂಡ ಒಂದು ಸಂತೋಷ ಉಂಟಾಯಿತು. ಮಹಿಂದದ ಅದರಿಂದ ಒಂದು ಸಂತೋಷ ಏರ್ಪಟ್ಟಿತ್ತು ಅದು. ಮಹಿಂದದ ಅಳಲಾಯಿ ಶಂಗಂ. ಅಷ್ಟೇ ಅಲ್ಲದೆ ಆ ಶಂಖ ಚಕ್ರ ಪಂಚಾಯುಧಗಳೆಲ್ಲ ಇದೆಯಲ್ಲ ಭಗವಂತನದು,
ಒಂದೊಂದೇ ಅದನ್ನ ಸ್ತೋತ್ರ ಮಾಡ್ತಾ ಮಾಡ್ತಾ ಇನ್ನೂ ಹೆಚ್ಚು ಹೆಚ್ಚು ಸಂತೋಷ ಮನಸ್ಸಿಗೆ ಆಯ್ತು. ಅಷ್ಟೇ ಅಲ್ಲದೆ ಅವೈ ಪಾಡಿ ಹಾಡು ಇವನ್ನೆಲ್ಲ ಹಾಡ್ತಾ ಹಾಡ್ತಾ ಕುಣಿಬೇಕು ಅಂತ ಅನಿಸುತ್ತೆ. ಸಂತಸದಿಂದ ಒಂದು ಕುಣಿಬೇಕು ಅಂತ ದೇಹ ಚಡಪಡಿಸ್ತಾರಂತೆ. ಹಾಗೇನೆ ನೃತ್ಯವನ್ನ ನಾವು ನೋಡ್ತೀವಿ. ಈ ಇಸ್ಕಾನ್ ಕಲ್ಚರು ಅವ್ರದೆಲ್ಲಾನು ಚೈತನ್ಯ ಅವರು ಗುಂಪಿನವರೆಲ್ಲ ನಾವು ಭಜನೆ ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದಂಗೆ ಹಾಗೆ ಎದ್ದು ತನ್ನಂತಾನೆ ಹಾಗೆ ಎಲ್ಲ ಕುಣಿದಾಡ್ಬಿಡ್ತಾರೆ. ಹಾಡ್ಕೊಂಡು ನೃತ್ಯ ಮಾಡ್ಕೊಂಡೆಲ್ಲ. ಉತ್ತರ ಭಾರತದಲ್ಲೆಲ್ಲ ಇದೆಲ್ಲ ತುಂಬಾ ಸಹಜ. ಹಾಡನ್ನ ಹೇಳ್ತಾ ಹೇಳ್ತಾ ಹಾಗೆ ವೃಂದಾವನದಲ್ಲೆಲ್ಲ ಎಲ್ಲರೂ ನೃತ್ಯ ಮಾಡ್ತಾರೆ, ಸಂಕೋಚ ಬಿಟ್ಟು. ವಯಸ್ಸಾದವರು, ಚೆನ್ನಾಗಿರೋರು, ಸಣ್ಣಗಿರೋರು, ಆಡಕ್ ಬರೋರು, ಆಡಕ್ ಬರ್ದೇ ಇರೋರು ಎಲ್ಲರೂ ನೃತ್ಯ ಮಾಡ್ತಾರೆ ಅಲ್ಲಿ. ಅದು ನೃತ್ಯ ಕೂಡ ಒಂದು ಕೈಂಕರ್ಯ, ಅದೊಂದು ಸೇವೆ ತರ ಭಗವಂತನಿಗೆ. ಹೇಗೆ ನಾವು ಧೂಪ ದೀಪ ಆರತಿ ಎಲ್ಲ ಮಾಡ್ತೀವೋ ಆ ತರ ನೃತ್ಯ ಕೂಡ ಒಂದು ಕೈಂಕರ್ಯ. ತೊಳಿಲಾಹಂ ಶೂಂದಿತು ನಿಂದೆ, ಅದು ವ್ಯಾಪಕವಾಗಿ ಶರೀರವು ನರ್ತನ ಮಾಡುವ ವ್ಯಾಪಾರದಲ್ಲಿ ತೊಡ್ಕೊಂಡ್ಬಿಡತ್ತಂತೆ. ಅದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ದೇಹ ನರ್ತನ ಮಾಡಲು ಶುರು ಮಾಡುತ್ತೆ ಅಂತ ಹೇಳಿದಾಗ ಯಾವಾಗ ಅಂದ್ರೆ ಸಂತಸ ಉಂಟಾಗ್ತದೆ. ಯಾಕೆ ಸಂತಸ ಉಂಟಾಗತ್ತೆ ಅಂತ ಹೇಳಿದ್ರೆ ಭಗವಂತನ ನಾಮವೇ ಅಂಥದ್ದು. ಭಗವಂತನ ನಾಮ ಕೀರ್ತಿಸುತ್ತಾ ಸಂತೋಷ ಆಗತ್ತೆ, ಮೈಯೆಲ್ಲ ವ್ಯಾಪಿಸ್ಕೊಳತ್ತಂತೆ ಆ ಸಂತೋಷ. ಅದನ್ನ ಹೇಳ್ತಾರೆ. ಆ ಸಂತೋಷ ಎಲ್ಲಿಗೆ ವ್ಯಾಪಿಸುತ್ತೆ ಅಂತ ಹೇಳಿದ್ರೆ, ಆ ಶಂಖವನ್ನ ಹೇಳಿದ್ರೆ ಅವನ ದೇಹದಲ್ಲಿ ಏನಾದ್ರೂ ಒಂದು ಅವಯವ ಇದ್ರಿ ಅಥವಾ ಅವನು ಒಂದು ಆಯುಧ ಇರಲಿ, ಅದನ್ನ ಇಟ್ಕೊಂಡಿದೀವಿ, ಅದನ್ನ ಹೊಗಳದಾಗ್ಲೂ ಅದನ್ನ ಸ್ತೋತ್ರ ಮಾಡೋದಾಗ್ಲೂ ಅದೇ ತರ ಸಂತೋಷ ಉಂಟಾಗುತ್ತೆ. ಈ ಸಂತೋಷಕ್ಕಾಗಿ ಇವನನ್ನ ಸ್ತೋತ್ರ ಮಾಡಿರ್ಬೋದು. ತಿರುಮಾಲೆ ಜೊತೆಗಿದ್ದು ಬಿಟ್ರೆ ನಮಗೆ ನಿಸ್ಸಂದೇಹವಾಗಿ ಸಂತಸ ಪರ್ಮನೆಂಟ್ ಆಗಿ ಸಿಗುತ್ತೆ. ಪರ್ಮನೆಂಟ್ ಆಗಿ ಯಾವಾಗ ಸಿಗುತ್ತೆ ಅಂದ್ರೆ ಶಾಶ್ವತವಾಗಿ ಈ ಸಂತೋಷ ನಮ್ಗೆ ಸಿಗ್ಬೇಕು ಅಂತಿದ್ರೆ ವೈಕುಂಠದಲ್ಲಿ ಮಾತ್ರ. ಅದಕ್ಕೆ ತಿರುಮಾಲ್ ಅನ್ನೋ ಹೆಸರು ಅಲ್ಲಿ ಉಪಯೋಗಿಸಿ ಅಮ್ಮನವರ ಜೊತೆಗೆ ಇದ್ದಾಗ ನಮಗೆ ಇದು ಸಿಗೋದು ತುಂಬಾ ಸುಲಭ ಅಂತ ಹೇಳಿ ಭಗವಂತನ ಪಾದಗಳನ್ನ ಸ್ತೋತ್ರ ಮಾಡಿ ಎಲ್ಲರೂ ಉದ್ಧಾರ ಆಗಿ ಅಂತ ಇಲ್ಲಿ ಹೇಳ್ತಾರೆ. ಮುಂದಿನ ಪಾಠಕ್ಕೆ ಹೋಗೋಣ. ಒಂದು 5 minutes ಮೊನ್ನೆ ಒಂದು ನಿಮಿಷ. ಬರ್ತೇನೆ. ಏನು ಕೇಳಿಸ್ತಾ ಇಲ್ಲ ಮೇಡಮ್? ಏನು ಕೇಳಿಸ್ತಾ ಇಲ್ಲ ಮೇಡಮ್? ಮೇಡಮ್ ಸ್ವಲ್ಪ ಎದ್ದು ಹೋಗಿದ್ದಾರೆ, ಬರ್ತಾರೆ ವಾಪಸ್. ಮೇಡಮ್ ಒಂದ್ ನಿಮಿಷ.
33ನೇ ಹಾಡು. ಕ್ಷಮೆ ಇರಲಿ ಡಿಸ್ಟರ್ಬೆನ್ಸ್. ಇಲ್ಲಿ ಅದೇನೋ ಚಕ್ರ ಎಲ್ಲ ಬಿಚ್ಕೊಂಡು ಹೋಗ್ತೀನಿ ಅಂತ ಯಾರೋ ಬಂದಿದ್ರು ಅದಕ್ಕೆ. துணிந்தது சிந்தை துழாழலங்கள் அங்கம் அணிந்தவன் பேருள்ளத்து பல்கால் பணிந்ததவும் வேப்பிரங்கு சாரல் விரல் வேங்கடவனையே ಶಾರಲ್ ವಿರಲ್ ಒಟ್ಟಿಗೆ ಹೇಳ್ಕೋಬಹುದು. ಯಾಕೆಂದ್ರೆ ಬಿದಿರಿನ ಮಳೆ ಮಧ್ಯದಲ್ಲಿ ಮಳೆ ಬರುತ್ತೆ ಅಂತ. ಸೊ ವೇಪಿರಂಗ್ ಶಾರಲ್ ವಿರಲ್ வாய்த்திரங்கள் சொல்லும் வகை துணிந்தது சிந்தை துழாழலங்களங்கம் அணிந்தவன் பேருள்ளத்து பல்கால் பணிந்ததும் வேய்பிரங்கு சாரல் விரல் வேங்கடவனையே வாய்த்திரங்கள் சொல்லும் வகை. சாரல் விரல் வேங்கடவனையே வாய்த்திரங்கள் சொல்லும் வகை. ಸ್ವಾಮಿ, ಇದು ಬಿದಿರು ಮೆಳೆ ಅಂತಂದ್ರೆ ಬಿದಿರು ಮೆಳೆ, ಬೊಂಬು 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 ಬೆಳಿತಾರಲ್ಲ ಅದು. ತುಂಬಾ ಬೆಟ್ಟದ ಮೇಲೆಲ್ಲ ಅದು ಜಾಸ್ತಿ ಇರುತ್ತೆ. ತಮಿಳಲ್ಲಿ ವೇ ಅಂತಾರೆ, ಶಾರಲ್ ಅಂದ್ರೆ ಮಳೆ ನೀರು ಅಂತ. ವೇ ಪಿರಂಗ್ ಶಾರಲ್ ವಿರ ವೇ ಅಂದ್ರೆ ಬಿದಿರು, ಶಾರಲ್ ಅಂತ ಹೇಳಿದ್ರೆ ತುಂತುರು ಮಳೆ. ಆಯ್ತು. ಇದು ಶಿಂದೆ ಅಂದ್ರೆ ಮನಸ್ಸು. ಯಾರ ಹಿಂದೆ ಮನಸ್ಸು ಯಾವಾಗ್ಲೂ ಹೋಗುತ್ತೆ ಅಂತ ಹೇಳಿದ್ರೆ, ಮನಸ್ಸು ತುಳಾಳಂಗಳಂಗಂ, ತನ್ನ ಅಂಗದ ಮೇಲೆ ತುಳಸಿ ಮಾಲೆಯನ್ನು ಧರಿಸಿಕೊಂಡು ಅಲಂಕಾರ ಮಾಡ್ಕೊಂಡಿರ್ತಾನಲ್ಲ, ಮನಸ್ಸು ಅವನ ಹಿಂದೆನೆ ಹೋಗುತ್ತಂತೆ. ಮನಸ್ಸು ಸದಾ ಅವನ ಹಿಂದೆ ಅವನನ್ನ ನೆನೆಸ್ಕೊಂಡು ಅವನ ಹಿಂದೆ ಹೋಗುತ್ತೆ. ಅವನ ಅನೇಕ ನಾಮಗಳನ್ನ ಅಣಿಂದದವು ಪೇರುಳ್ಳತ್ತು ಪಲ್ಹಾಲ್ ಅಷ್ಟೇ ಅಲ್ಲದೆ ಅವನ ಹಲವಾರು ನಾಮಗಳನ್ನ ಮನಸ್ಸಲ್ಲಿ ಸ್ಮರಿಸ್ಕೊಳ್ತಾ ಇರತ್ತಂತೆ. ಉಳ್ಳತ್ತು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಇರತ್ತಂತೆ. ಪಣಿಂದದವು ಮತ್ತೆ ನಮಸ್ಕಾರ ಮಾಡುತ್ತೆ. ಯಾರನ್ನ ಅಂತ ಹೇಳಿದ್ರೆ ವೇಪಿರಂಗ ಶಾರಲ್ ವಿರಲ್. ಯಾರಂದ್ರೆ ಇಲ್ಲಿ ಆ ಬಿದಿರು ಮೆಳೆ ಮಧ್ಯೆ, ಆ ಬೆಟ್ಟದ ಮಧ್ಯೆ ಇದಾನಲ್ಲ, ವೇಂಗಡವನೆಗೆ ವೆಂಕಟಾದ್ರಿಯಲ್ಲಿ ನಿತ್ಯವಾಸ ಮಾಡ್ತಾ ಇದ್ದಾನಲ್ಲ ಭಗವಂತ, ಅವನನ್ನೇ ನೆನೆಸ್ಕೊಳ್ಳುತ್ತಂತೆ. ವಾಯ್ತಿರಂಗಳ್ ಸೊಲ್ಲುಂ ವಹೈ. ಬಾಯಿ ತೆಗೆದ್ರೆ ಬರೀ ಅವನ ನಾಮಸ್ಮರಣೆಯೇ ಬರುತ್ತೆ. ಅವನ ಸ್ವರೂಪ, ರೂಪ, ಸ್ವಭಾವ, ಗುಣಗಳು, ವಿಭವ ಎಲ್ಲವನ್ನ ಕೊಂಡಾಡುತ್ತಂತೆ. ಸೊಲ್ಲು ವಹೈ ಅಂದ್ರೆ ಅನುಸಂಧಾನ ಮಾಡುವ ಬಗೆಯನ್ನು ಬಾಯಿ ಸಾಹಸ ಮಾಡಿ ನಿಶ್ಚಯ ಮಾಡ್ಕೊಂಡಿದೆ ಅಂತ. ಸುಲಭವಾಗಿ ಭಗವಂತನ ನಾಮ ನಮ್ಮ ಬಾಯಲ್ಲಿ ಬರೋಕ್ಕಾಗಲ್ಲ. ಅದಕ್ಕೂ ಕೂಡ ಅವನ ಸಂಕಲ್ಪನೇ ಇರಬೇಕು. ಅದರ ಇಚ್ಛೆ, ಆಭಿಮುಖ್ಯ, ರುಚಿ ಇವೆಲ್ಲ ಬರ್ಬೇಕಾದ್ರೆ ಅವನ ಇಚ್ಛೆ ಇರಬೇಕು. ನಿರಂತರಂ ನಿನೈಪದಾಹ ನೀ ನಿನೈಕ್ಯ ವೇಂಡುಮೆ. ಭಗವಂತನ ಸಂಕಲ್ಪ ಇಲ್ಲದೆ ಯಾವುದು ನಡೆಯೋದಿಲ್ಲ. ತೇನ ವಿನ ತೃಣಮಪಿ ನಾ ಚಲತಿ ಅಂತ ನಾವು ಹೇಳ್ತಾರಲ್ಲ, ಅದೇ ತರ ಒಂದು ಹುಲ್ಲೋದಿಲ್ಲ, ಅವನ ಸಂಕಲ್ಪದಿಂದಲೇ ಆಗೋದು. ಅದಕ್ಕೆ ಭಗವಂತನಲ್ಲಿ ಪ್ರೀತಿ ತೋರಿಸಿದಷ್ಟೇ ಅಲ್ಲ, ಮತ್ತೊಬ್ಬರಿಗೆ ಆಸಕ್ತವಾಗೋ ತರ ನಾವು ನಡ್ಕೊಳ್ಬೇಕು ಅಂತ. ನಾವು ಮಾಡೋ ಪ್ರೀತಿ ನೋಡಿದ್ರೆ ಬೇರೆಯವ್ರಿಗೆ ಏನು ಇದ್ರಲ್ಲಿ ಇಷ್ಟೊಂದು ವಿಶೇಷ, ಏನೋ ಇದೆಯಲ್ಲ ಇದು ಅಂತ ಸಂಗತಿ ಅವರು ಕೂಡ ಅನುರಕ್ತರಾಗ್ಬೇಕಂತೆ. ಆ ತರ ಒಂದು ಭಕ್ತಿಯನ್ನ ತೋರಿಸ್ಬೇಕು ಆ ಮನಸ್ಸಲ್ಲಿ ಅಂತ ಹೇಳ್ತಾರೆ. ವೆಂಕಟಾದ್ರಿಯಲ್ಲಿ ಆ ಸ್ವಾಮಿ ನಿಲ್ಸಿದಾನಲ್ಲ ನಿತ್ಯವಾಸ, ಯಾಕೆ ಅಂತ ಹೇಳಿದ್ರೆ ಸುಲಭವಾಗಿ ಸಿಗಬೇಕು ಅಂತ. ಯಾರಿಗೆ ಅಂದ್ರೆ ಬರೀ
ಭೂಲೋಕದಲ್ಲಿರೋ ಜನರಿಗೆ ಮಾತ್ರ ಅಲ್ಲ, ಅಮರರಿಗೂ ಕೇಟಕಲ್ಲ ಅಂತೆ ಅವನು. ಅದಕ್ಕೋಸ್ಕರ ಅವನ ಮಧ್ಯದಲ್ಲಿ ಇದ್ದಾನೆ. ಇಬ್ರಿಗೂ ಸಿಗೋ ತರ ಶರೀರವು ನಮಿಸಿದ್ರು ಸರ್ವೇಶ್ವರನಿಗೆ, ಬಾಯಿ ಕೂಡ ಅವನನ್ನೇ ಹಾಡತ್ತೆ. ಅದನ್ನ ಹೇಳ್ತಾರೆ ಇಲ್ಲಿ. ಮುಂದಿನ ಹಾಡುಗಳನ್ನ ಇದೆಲ್ಲ ಪೂರ್ತಿ ಭಕ್ತಿಯ ವಿನಿವೇಶ ಮತ್ತು ಪಾರತಂತ್ರ್ಯ. ನಮ್ಮ ಪಾರತಂತ್ರ್ಯ ನಮ್ಗೆ ನಮ್ಮ ಕೈನಲ್ಲಿ ಏನೂ ಆಗೋದಿಲ್ಲ ನಮ್ಮನ್ನ ರಕ್ಷಣೆ ಮಾಡಕ್ಕೆ, ಮತ್ತೆ ಭಗವಂತನ ಸ್ವತಂತ್ರತೆ ಎರಡನ್ನೂ ತೋರಿಸ್ಕೊಡತ್ತೆ. ಇದರಲ್ಲೇ ಭಗವಂತನ ಸ್ವರೂಪ, ಅವನ ವಿಭವ ಗುಣಗಳನ್ನ ನಮ್ಗೆ ಪರಿಚಯ ಆಗುತ್ತೆ. ಆಮೇಲೆ ನಮ್ಮ ಆಕಿಂಚನ್ಯ ಅನನ್ಯಗತಿತ್ವ ಇವೆರಡೂ ಗೊತ್ತಾಗತ್ತೆ. ಆ ಗೊತ್ತಾದಾಗ ತನ್ನಂತಾನೆ ನಾವು ಶರಣಾಗತಿ ಮಾಡ್ಕೊಂಡ್ಬಿಡ್ತೀವಿ ಭಗವಂತನಿಗೆ. வகையாலவனிரந்து அளந்தாய் பாதம் புகையால் நறுமலராள் முன்னே மிக வாய்ந்த அன்பாக்கி ஏத்தி அடிமைப்பட்டேன் உனக்கு என் பாகியத்தால் இனி வகையால் அவனிரந்து அளந்தாய் பாதம் புகையால் நறுமலராள் முன்னே மிக வாய்ந்த அன்பாக்கி ஏத்தி அடிமைப்பட்டேன் உனக்கு என் பாகியத்தாலினி. புகையால் நறுமலரால் முன்னே மிக வாய்ந்த அன்பாக்கி ஏற்றி அடிமைப்பட்டேன் உனக்கு என் பாகியத்தாலினி. ವಹಯಾಲ್ ಅಂದ್ರೆ ಕ್ರಮವಾಗಿ, ತುಂಬಾ ಚೆನ್ನಾಗಿದೆ. ಅವನಿ ಅಂದ್ರೆ ಭೂಮಿ, ಇರಂದು ಅಂದ್ರೆ ದಾನವಾಗಿ ತಗೊಂಡಿದ್ದು, ಬೇಡಿ ತಗೊಂಡಿದ್ದು. ಇರಂದು ಅಂದ್ರೆ ಯಾರು ಮಾತಾಡ್ತಾ ಇದ್ದಾರೆ? ನಿಮ್ಗೆ ಅವಕಾಶ ಕೊಟ್ಬಿಡ್ಲಾ? ಯಾರು ನೋಡಿ, ಆಡಿಯೋ ಆಫ್ ಮಾಡ್ಕೊಳ್ಳಿ. ಪರಿಮಳ ಅನ್ಸುತ್ತೆ, ಪರಿಮಳ. ಅವಾಗ ಫಿಂಗರ್ ಆನ್ ಯರ್ ಲಿಪ್ಸ್, ಪ್ಲೀಸ್ ಕೀಪ್ ಕ್ವೈಟ್, ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್, ಇದೆಲ್ಲ ನಾವು ಹೇಳ್ಬೇಕಾಗತ್ತೆ ಅನ್ಸುತ್ತೆ. ಆನ್ಲೈನ್ ಕ್ಲಾಸ್ನಲ್ಲೂ ಇರಲಿ, ಅದು ಒಂಥರ ಖುಷಿ ಕೊಡುವಂಥದ್ದೇ. ವಹಯಾಲ್ ಅವನೀರಂದ್, ಇರಂದ್ ಅಂದ್ರೆ ಯಾಚಿಸೋದು, ಅವನಿ ಅಂದ್ರೆ ಭೂಮಿ, ವಹಯಾಲ್ ಅಂದ್ರೆ ಕ್ರಮವಾಗಿ. ಏನು ಕ್ರಮವಾಗಿ ಯಾಚಿಸೋದು ಅಂತ ಹೇಳಿದ್ರೆ, ವಿಂಧ್ಯಾವಳಿಯನ್ನ ಕರೆದು ದಾನವನ್ನ ಕೊಡ್ಬೇಕಾದ್ರೆ ಉತ್ತರಣಿ ತೀರ್ಥವನ್ನ ತನ್ನ ಕೈಗೆ ತಗೊಳ್ತಾನೆ. ಕ್ರಮಯಾಗ ಯಾಚಿಸಿ ದಾನವನ್ನ ಪಡ್ಕೊಂಡಿದ್ದು, ದಾನವನ್ನ ಪಡ್ಕೊಂಡ ಮೇಲೆ ತನ್ನದಾಗಿಸ್ಕೊಂಡು ಅಂತ. ಇಲ್ಲಿ ಎರಡು ತರ ಅರ್ಥ ಮಾಡ್ತಾರೆ. ವಹಯಾಲ್ ಅಂದ್ರೆ ತನಗೇ ಸೇರಿದ್ದು ಭೂಮಿ. ಇದೇನು ಬಲಿಚಕ್ರವರ್ತಿ ತನ್ನ ಹತ್ರ ಇದೆ ಎಂದ ಮಾತ್ರಕ್ಕೆ ಅವನು ದಾನ ಕೊಡ್ತಾನೆ. 3 ಅಡಿ ಕೊಡು ಅಂದ್ರೆ ಹೂ ಅಂತ ಒಪ್ಕೊಳ್ತಾನಂತೆ. ಆ 3 ಅಡಿ ಯಾರ್ದು? ಇಡೀ ಜಗತ್ತೇ ಭಗವಂತನದು. ಭಗವಂತನದೇ ಭಗವಂತನ ಕೊಡಕ್ಕೆ ಅವನು ಯಾರು? ಆದ್ರೆ ಹಾಗಿಲ್ವಂತೆ. ಅವನು ಕೇಳಿದಾಗ ಕೊಡ್ತೀನಿ ಅಂತ ಒಪ್ಕೊಂಡಂತೆ, ಇವ್ನು ಇಸ್ಕೋತೀನಿ ಅಂತ ಒಪ್ಕೊಂಡಂತೆ. ಆಯ್ತು ಕೊಡು ಅಂತ ತಗೊಂಡಂತೆ. ಇದನ್ನ ಹೇಳ್ತಾರೆ. ಹೇಗೆ ಅಂದ್ರೆ, ಅವಳು ಮಗುತ ಎತ್ಕೊಂಡು ಹಾಲು ಕೊಟ್ಟಾಗ ಅವನು ತಾಯಿ ಅಂತ ತಾಯಿ ವೇಷದಲ್ಲಿ ಬಂದು ಮಗುನ ಎತ್ಕೊಳ್ಳೋ ತರ ಎತ್ಕೊಂಡು ಹಾಲು ಕೊಟ್ಟಾಗ ಇವನು ಹಸಿವು ಅಂತ ಅನ್ಕೊಂಡು ಕುಡಿದ್ಬಿಟ್ನಲ್ಲ, ಅದೇ ತರ. ಇದೆಲ್ಲ ಮಾಯ ಚೇಷ್ಟಿತೆಗಳು ಭಗವಂತ ಮಾಡುವಂಥದ್ದು. ವಹಯಾಲವನೀರೆಂದ್ರೆ, ವಹಯಾಲ ಅಂತ ಹೇಳಿದ್ರೆ ಅವರ ತಾಯಿ ಕೇಳ್ಕೊಂಡಿರ್ತಾಳೆ,
ನೋಡು ಉಪೇಂದ್ರ, ನೀನು ಒಂದು ಸಹಾಯ ಮಾಡ್ಬೇಕು ಅಣ್ಣನಿಗೆ. ಅಮರಾವತಿ ಎಲ್ಲ ಅವನು ಬಲಿಚಕ್ರವರ್ತಿ ಆಕ್ರಮಿಸ್ಕೊಂಡ್ ಬಿಡ್ತಾನೆ, ಅವನು ಯಾಚನೆ ಮಾಡಿ ಅವನಿಗೆ ವಾಪಸ್ ಕೊಡ್ಬೇಕು. ಅವನೇ ಹೋಗಿ ಕೇಳ್ಬೋದಲ್ಲಮ್ಮ, ವಿಶ್ವಜಿತ್ ಯಾಗ ಮಾಡ್ತಾ ಇದ್ದಾನೆ, ಏನ್ ಕೇಳಿದ್ರು ಕೊಡ್ತಾನೆ, ಅವನೇನು ಕೊಡಲ್ಲ ಅಂತ ಹೇಳಲ್ಲ. ಬಲಿ ಅವನು ತುಂಬಾ ಸಾತ್ವಿಕ ಯಾಗ ಮಾಡ್ತಾ ಇದ್ದಾನೆ ಅಂದ್ರೆ ಇಲ್ಲ ಇಲ್ಲ, ಯಾಚನೆ ಮಾಡಕ್ಕೆ ಅವನಿಗೆ ತುಂಬಾ ಅವಮಾನ ಅಂತ. ಇಂದ್ರ ಇವನು ದೇವೇಂದ್ರ ಯಾರ ಹತ್ರ ಆದ್ರೂ ಏನಾದ್ರು ಬೇಡಕ್ಕೆ ತುಂಬಾ ಅವಮಾನ ಅಂತ. ಅದಕ್ಕೆ ಅವನೊಂದು ಆಳು ಇಟ್ಕೊತಾನೆ, ತನ್ನ ತಮ್ಮನ ಹೋಗಿ ನನ್ನ ಪರವಾಗಿ ಬೇಡ್ಕೊಂಡ್ ಬಾರೋ ಅನ್ನೋತ. ಅದನ್ನ ಅದಿತಿ ಹೇಳ್ತಾಳೆ. ಅವಾಗ ಆಯ್ತು ಅಂತ ಹೋಗಿ ಇವನು ಪಾಪ ಯಾಚನೆ ಮಾಡ್ಕೊಂತಾನೆ. ಅಳಂದಾಯ್ ಪಾದಂ, ಆ ಪಾದ ಇದೆಯಲ್ಲ, ಎಂತ ಸುಂದರವಾದ ಶಂಖಚಕ್ರ ಗದೆ ಆಮೇಲೆ ಕಮಲಗಳು ಎಲ್ಲ ಚಿಹ್ನೆ ಇರುವಂತ ಪಾದ ಇದೆಯಲ್ಲ, ಬ್ರಹ್ಮ ಕಡೆಗಿನ ಪಾದము ಅವ್ರು ಹಾಡ್ತಾರೆ ನೋಡಿ, ಅಣ್ಣಮಯ್ಯಾಚಾರ್ಯ ಕೀರ್ತನೆಗಳಲ್ಲೆಲ್ಲ ಬರುತ್ತೆ ಅದು. ಹಾಗೆ ಬ್ರಹ್ಮ ಆ ಚಿಹ್ನೆಗಳನ್ನು ನೋಡ್ಕೊಂಡು ಆ ಪರಬ್ರಹ್ಮನ ಕಾಲಿದು ಅಂತ ಹೇಳ್ಬಿಟ್ಟು ತೊಳಿತಾನಲ್ಲ, ತೊಳೆದ ನೀರೇ ಗಂಗೆಯಾಗಿ ಹರಿಯತ್ತಲ್ಲ. ಅಳಂದಾಯ್ ಪಾದಂ, ಅಳಂದಾಯ್ ಪಾದಂ ಅಂದ್ರೆ ವಿಶೇಷವಾಗಿ ತ್ರಿವಿಕ್ರಮನಾಗಿ ಸಣ್ಣ ವಾಮನನಾಗಿ ಬಂದವನು ತ್ರಿವಿಕ್ರಮನಾಗಿ ಇಡೀ ಜಗತ್ತನ್ನ ಎರಡೇ ಎರಡು ಹೆಜ್ಜೆಯಲ್ಲಿ ಎಳ್ಕೊಂಡ್ ಬಿಡ್ತಾನಲ್ಲ. ಮೂರನೇ ಹೆಜ್ಜೆಯಲ್ಲಿ ಎಲ್ಲಿ ಇಡ್ಲಿ ಅಂತ ಹೇಳಿದಾಗ ಬಲಿಚಕ್ರವರ್ತಿ ತನ್ನ ತಲೆಯನ್ನು ತೋರಿಸ್ತಾನೆ. ಅದನ್ನ ಆ ಪಾದವನ್ನ, ಅಂತ ಪಾದವನ್ನ, ಯಾಕೆ ಆ ಪಾದವನ್ನ ಪೂಜಿಸ್ಬೇಕು ಅಂತ ಹೇಳಿದ್ರೆ, ಎಲ್ಲವೂ ತನ್ನ ಸ್ವತ್ತು ಅಂತ ಹೇಳಿದ ಪಾದ ಅದು. ಅವನ ಪಾದದ ಚಿಹ್ನೆಯನ್ನ ಎಲ್ಲದರ ಮೇಲೆ ಇಟ್ನಲ್ಲ, ಎಲ್ಲವೂ ಅವನ ಸ್ವತ್ತು, ಅವನೇ ಯಜಮಾನ. ಅದಕ್ಕೆ ಆ ಪಾದವನ್ನ ನಾವು ಉಹೆಯಾಲ್ ನರುಮಲರಾಲ್ ಮುನ್ನೆ ಮಿಹವಾಯ್ದು, ಹೂವು ಧೂಪ ದೀಪ ಎಲ್ಲ ಕೊಟ್ಟು ಯಾರು ಪೂಜಿಸ್ತಾರೋ, ಅನ್ಬಾಕಿ ಪ್ರೀತಿಯಿಂದ ಯಾರು ಸ್ತೋತ್ರ ಮಾಡ್ತಾರೋ, ಅಡಿಮೈ ಪಟ್ಟೇನು ನಕ್, ನಿನಗೆ ನಾನು ದಾಸಭೂತನಾಗ್ಬಿಟ್ಟೆ ಅಂತ. ಆ ಪಾದಗಳನ್ನ ನಮಸ್ಕಾರ ಮಾಡ್ತಾ ಮಾಡ್ತಾ, ಪೂಜೆ ಮಾಡ್ತಾ ಮಾಡ್ತಾ, ಭಕ್ತಿ ಸಲ್ಲಿಸ್ತಾ ನನಗೆ ದಾಸಕೃತ್ಯ, ನಾನು ತುಂಬಾ ಧನ್ಯನಾದೆ, ನಾನು ದಾಸಕೃತ್ಯನಾದೆ, ನಾನು ನಿನಗೆ ದಾಸನಾದೆ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾರೆ. ಅಡಿಮೈ ಪಟ್ಟೇನು ನಕ್ ಅಂದ್ರೆ ನೀನೇ ಸರ್ವೇಶ್ವರ, ನಾವೆಲ್ಲ ನಿನಗೆ ನಿನ್ನ ಕೈ ಕೆಳಗಿದ್ದೀವಿ, ನಿನ್ನ ಅಡಿಮೆಯಲ್ಲೇ ಎಲ್ಲರೂ ಇರೋದು ಅಂತ ನನಗೆ ಅರಿವಾಯ್ತು. ಎತ್ತಾಲಿನಿ, ನೀನು ಕಟಾಕ್ಷಿಸಿದ್ರೆ ಕೂಡ ಅದು ನನಗೆ ಒಂದು ಭಾಗ್ಯ. ಹೇಗೆ ಅಂತ ಹೇಳಿದ್ರೆ, ನಿನ್ನ ಪಾದದ ಮಹಿಮೆಯನ್ನ ತಿಳಿಬೇಕಲ್ಲ, ತಿಳಿದ್ರೆ ತಾನೇ ನಾನು ಸ್ತೋತ್ರ ಮಾಡಕ್ಕಾಗಿತ್ತು. ಅದು ನನಗೆ ಆ ಭಾಗ್ಯದಿಂದ, ನಿನ್ನ ಕಟಾಕ್ಷ ನನ್ನ ಮೇಲೆ ಬಿದ್ದಿದ್ರಿಂದ, ಆ ಭಾಗ್ಯದಿಂದ ನಿನಗೆ ನಾನು ದಾಸನಾದೆ. ಸುಮ್ಮನೆ ನಾನು ಯಾಕೆ ಹಾಡ್ತಾರೆ ದಾಸರು, ದಾಸನ ಮಾಡಿಕೋ ಎನ್ನ ಅಂತ. ಸುಮ್ಮನೆ ನಾನು ದಾಸನಾಗ್ತೀನಿ ತಗೊಳ್ರಿ ಅಂತ ಹೇಳಿದ್ರೆ ಭಗವಂತ ತಗೊಂಡಲ್ಲ. ದಾಸನ ಮಾಡಿಕೋ ಎನ್ನ ಸ್ವಾಮಿ, ಸ್ವಾಮಿ ಅವನನ್ನ ನಾವು ಸ್ವಾಮಿ ಅಂತ ಒಪ್ಕೊಳ್ಬೇಕು. ಆ ಸ್ವಾಮಿತ್ವವನ್ನ ಯಾವಾಗ ಒಪ್ಕೊಳ್ತೀವೋ ಅವಾಗ ನಾವು ನಮ್ಮನ್ನ ದಾಸನಾಗಿ ಸ್ವೀಕರಿಸ್ತೀವಿ. ನನ್ನ ದಾಸನಾಗಿಕೊಳ್ಳೋ ಅಂತೆಲ್ಲ ನಾವೆಲ್ಲರೂ ಒಪ್ಕೊಡೋಂಗಿಲ್ಲ. ಅವನು ಸ್ವಾಮಿ, ನಾವು ದಾಸ. ಅದು ಯಾವತ್ತೂ ಇಂಟರ್ಚೇಂಜಬಲ್ ಆಗೋದೇ ಇಲ್ಲ, ಅದು ವ್ಯತ್ಯಾಸವಾಗಿ ಇರೋಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವಾಗ್ಲೂ ದಾಸನೇ. ಆ ಭಾಗ್ಯ ಇದೆಯಲ್ಲ, ಅವನ ಕಟಾಕ್ಷದಿಂದ ನನಗೆ ಸಿಕ್ತು ಅಂತ ಆಳ್ವಾರಿಗೆ ಹಾಡಲ್ಲಿ ಹೇಳ್ತಾರೆ. ಮುಂದಿನ ಹಾಡಲ್ಲಿ ಹೋದ. இனிதென்பர் காமம், இனிதென்பர் காமம், அதனிலும் மாத்த, அதனிலும் மாட்ட, இனிதென்பர் தண்ணீரும் எந்தாய், இனிதென்பர் தண்ணீரும் எந்தாய், இனிதென்று காம நீர் வேளாது, இனிதென்று காம நீர் வேளாது, நின் பெருமை வேள்பரேல், நின் பெருமை வேட்பரேல், சேம நீராகும் சிறிது, சேம நீராகும் சிறிது, இனிதென்பர் காமம் அதனிலும் மாத்த, இனிதென்பர் தண்ணீரும் எந்தாய், இனிதென்று காம நீர் வேளாது, நின் பெருமை வேள்பரே, சேம நீராகும் சிறிது. இனிதென்பர் காமம் அதனிலும் மாற்ற,
இனிதென்பர் தண்ணீரும் எந்தாய் இனிதென்று காம நீர் வேளாது நின் பெருமை வேட்பரேல் சேம நீராகும் சிறிது. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಇರುತ್ತೆ. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವರ ಕರ್ಮಾನುಸಾರ ಅವರ ಸುಕೃತ ವಿಕೃತಿಗಳು ಏನೇನು ಹಿಂದಿನ ಜನ್ಮದಲ್ಲೆಲ್ಲ ಮಾಡಿದಾರೋ ಆಯಾ ಅದರ ಗುಣಕ್ಕೆ ತಕ್ಕದಾಗಿ ಅದರ ಫಲವನ್ನ ಅನುಭವಿಸ್ಕೊಂಡು ಬರ್ತಾರೆ. ಹಾಗೇನೆ ಕಾಮತಂತ್ರ ಅನುಸರಿಸಿರೋ ಕೆಲವರಿಗೆ ಅದರಲ್ಲಿ ಇಷ್ಟ. ಹೇಗೆ ಅಂದ್ರೆ ಕಾಮ ಭೋಗ್ಯ ವಸ್ತುಗಳು ಅದರಲ್ಲಿ ಉತ್ಸಾಹ ಇರುತ್ತೆ ಅವರಿಗೆಲ್ಲಾನು. ಅದೇ ರಾಜಸಿಕವಾದ ಒಂದು ಗುಣ ಅದು. ಆ ಕಾಮತಂತ್ರ ಅನುಸರಿಸೋರಿಗೆ ಅದು ಇಷ್ಟ ಆಗತ್ತೆ. ಆಮೇಲೆ ವಿರಕ್ತರಿಗೆ ಅಂತ ಹೇಳಿದ್ರೆ ಬೇರೆ ಏನು ಹೆಚ್ಚು ಬೇಡ, ಬರೀ ಒಂದು ನೀರಿದ್ರೆ ಸಾಕು, ತಣ್ಣೀರಿದ್ರೆ ಸಾಕು, ಕಾಮಕ್ಕಿಂತ ಅದೇ ಹಿತ ಅನ್ನೋ ತರ ಅವ್ರು ಕೆಲವರು ಹೇಳ್ತಾರೆ. ಇವರೆಲ್ಲ ಹೀಗೆಲ್ಲ ಅನ್ಕೊಳ್ಳೋದು ಕಾರಣ ಏನಪ್ಪಾ ಅಂದ್ರೆ ಇವರೆಲ್ಲರನ್ನು ಆಳ್ವಾರು ಭಾಗ್ಯಹೀನರು ಅಂತ ಅಂತಾರೆ. ಯಾಕೆ ಅಂತ ಹೇಳಿದ್ರೆ ಭಾಗ್ಯಹೀನರ ಆಗಿರೋ ಕಾರಣದಿಂದಲೇ ಅವ್ರಿಗೆ ಉತ್ಕೃಷ್ಟವಾದ ಇನ್ನೊಂದು ವಸ್ತು ಇದೆ ಅಂತ ಗೊತ್ತಿಲ್ಲ. ಇದು ನಮಗೆ ಸುಲಭವಾಗಿ ನಾವು ಅನ್ಕೊಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮೋಕ್ಷ ಸಾಮ್ರಾಜ್ಯ ಒಂದು ಇದೆ ಅಂತ ಯಾವಾಗ ನಮ್ಗೆ ಪರಿಚಯ ಆಗೋವರೆಗೂ ನಮಗೆ ಈ ಭೂಮಿಯಲ್ಲಿರೋ ಎಲ್ಲಾ ವಸ್ತುಗಳು, ಎಲ್ಲಾ ಸಂತೋಷಗಳು ಅದೇ ದೊಡ್ಡ ಹಿರಿದಾಗಿ ಕಾಣುತ್ತೆ. ನಮಗಿಂತ ಯಾರಾದ್ರೂ ಹೆಚ್ಚಾಗಿ ಸಾಹುಕಾರರಾಗಿಯೋ ಅಥವಾ ಐಶ್ವರ್ಯವಂತರಾಗಿಯೋ ಇದ್ರೆ ಅದರ ಬಗ್ಗೆ ನಮ್ಗೆ ಹೆಚ್ಚಾಗಿ ಆಸಕ್ತಿ ಮತ್ತೆ ಆಸೆ ಉಂಟಾಗತ್ತೆ. ಆದ್ರೆ ಮೋಕ್ಷ ಅಂತ ಒಂದು ಸಾಮ್ರಾಜ್ಯ ಇರುತ್ತೆ, ಅಲ್ಲಿ ಸಂತೋಷ ಯಾವತ್ತೂ ಕುಗ್ಗೋದಿಲ್ಲ, ಯಾವತ್ತೂ ನಮಗೆ ವಯಸ್ಸು ಕಡಿಮೆನೇ ಆಗೋದಿಲ್ಲ, ಯಾವಾಗ್ಲೂ ಸಂತೋಷ ಒಂದೇ ತರ ಇರುತ್ತೆ. ಶುರುವಿನಲ್ಲಿ ಹೇಗಿರುತ್ತೋ ಕೊನೆಯವರೆಗೂ ಹಾಗೆ ಇರುತ್ತೆ. ಮತ್ತೆ ವ್ಯಾಧಿ ಮುಪ್ಪು ಇವೆಲ್ಲ ಏನು ಬರೋದಿಲ್ಲ ಅಂದಾಗ ಈ ಭೂಮಿನಲ್ಲಿರೋ ಎಲ್ಲಾ ಆನಂದವಲ್ಲಿಯಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ ಬ್ರಹ್ಮಾನಂದ ಅಂದ್ರೆ ಏನು ಅಂತ ಅದರಲ್ಲಿ ಚೆನ್ನಾಗಿ ವರ್ಣಿಸ್ತಾರೆ. ಅವಾಗ ಆ ಬ್ರಹ್ಮಾನಂದನ ಯಾವ್ದಕ್ಕೂ ನಾವು ಜೋಡು ಮಾಡೋಕ್ಕಾಗೋದಿಲ್ಲ. ಬ್ರಹ್ಮಾನಂದ ಹೇಗಿರುತ್ತೆ ಅಂದ್ರೆ ಅಲ್ಲಿ ಹೋಗಿ ತಿಳ್ಕೊಳ್ಬೇಕು, ಅದನ್ನ ಅನುಭವಿಸೇ ತಿಳ್ಕೊಳ್ಬೇಕು ಅಂತ. ಅಷ್ಟು ಆನಂದಕರವಾಗಿರುವಂತ ಒಂದು ಸ್ಥಿತಿಯನ್ನ ಇಲ್ಲಿರೋರ್ಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಭಾಗ್ಯಹೀನರಾದ ಕಾರಣದಿಂದಲೇ ಅವರು ಇದನ್ನೆಲ್ಲ ಭೋಗ್ಯ ವಸ್ತು ಅಂತ ಅನ್ಕೋತಾರಂತೆ. ಅದನ್ನ ಇಲ್ಲಿ ಹೇಳ್ತಾರೆ, ಇನಿದೆಂಡ್ರು ಕಾಮ ನೀರ್ ಬೇಡಾದು, ಅದಕ್ಕೆ ಆಸೆ ಪಡ್ತಾರೆ. ಅವ್ರಿಗೆ ಯಾವಾಗ ಅದಕ್ಕಿಂತ ಒಂದು ದೊಡ್ಡ ವಸ್ತು ಇದೆ ಅಂತ ಗೊತ್ತಿಲ್ವೋ ಇದಕ್ಕೆ ಆಸೆ ಪಡ್ತಾರೆ. ನಿನ್ ಪೆರುಮೈ ಬೇಳ್ಪರೆ, ನಿನ್ನ ಬಗ್ಗೆ ತಿಳ್ಕೊಳಕ್ಕೆ ಎಲ್ಲಿ ಅವರಿಗೆ ಸಮಯ, ಎಲ್ಲಿ ಆಸಕ್ತಿ, ಎಲ್ಲಿ ಅಭಿರುಚಿ, ಎಲ್ಲಿ ಅರ್ಥ ಆಗುವಂತ ಒಂದು ಜ್ಞಾನ, ಅವೆಲ್ಲ ಬೇಕಲ್ಲ. ಅದೆಲ್ಲ ಇಲ್ಲದೆ ವಾಸುದೇವ ಸರ್ಮ ಇತಿ ಸಮಹಾತ್ಮ ದುರ್ಲಭ ಅಂತ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕದಲ್ಲಿ ಹೇಳ್ತಾರೆ. ಯಾಕಂದ್ರೆ ವಾಸುದೇವನೇ ಸರ್ವಸ್ವ, ಅವನನ್ನ ಬಿಟ್ರೆ ಇಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ ಅದಕ್ಕೂ ಭಗವಂತನ ಕರುಣೆನೇ ಬೇಕು, ಕಟಾಕ್ಷನೇ ಬೇಕು ಅಂತ. ಇದನ್ನೇ ತಿರುವಾಮೊழிನಲ್ಲಿ ಕೂಡ 7ನೇ ದಶಕದಲ್ಲಿ ಹೇಳ್ತಾರೆ ಅವರು. ಉಣ್ಣುಂ ಶೋರುಂ ಪರುಹನಿ ತಿನ್ನುಂ ಬೆತ್ತಿಲ ಎಲ್ಲಾಂ ಕಣ್ಣನ್ ಅಂತ. ನಾವು ಊಟ ಮಾಡೋ ಅನ್ನ, ಕುಡಿಯೋ ನೀರು, ಆಮೇಲೆ ವಿಳೆದೆಲೆ ಅಂದ್ರೆ ಆ ಭೋಗ್ಯ ವಸ್ತು, ಅದಕ್ಕೆ ಅದು ಭೋಗ್ಯ ವಸ್ತುಗೆ ವಿಳೆದೆಲೆ ಒಂದು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ವೆತ್ತಿಲೆ ಎಲ್ಲಾಂ ಕಣ್ಣನ್, ಎಲ್ಲಾನು ದೇವರೇ ಅಂತ ಯಾವಾಗ ನಮ್ಗೆ ಅನ್ಸುತ್ತೋ ಅದು ಭಕ್ತಿ ಅಭಿನಿವೇಶ ಬಂದಾಗ ಮಾತ್ರನೇ ಅನ್ಸೋದು. ಭಗವಂತನ ಬಗ್ಗೆ ಪ್ರೀತಿ ಉತ್ಕಟ ಇಷ್ಟ ಅಂದ್ರೆ ಕ್ಲೈಮ್ಯಾಕ್ಸ್ ಆತರ ಇದ್ದಾಗ ಮಾತ್ರನೇ ಅನ್ಸೋದು. ಅವಾಗ ಆನಂದ ಗುಣ ನಮ್ಗೆ ಗೊತ್ತಾಗತ್ತೆ. ನಿನ್ನ ಗುಣಗಳನ್ನು ತಿಳಿಯಕ್ಕೆ ಬಯಸ್ತಾರೆ ಯಾವಾಗ್ಲೂ, ಅದಕ್ಕೆ ಅವಾಗ ಸಿಗ್ತಾರಂತೆ. ಏಷ ಹೇಯವಾ, ಇದು ಆನಂದವಲ್ಲಿಯಲ್ಲಿ ಹೇಳ್ತಾರೆ, ಏಷ ಹೇಯವಾನಂದಯಾತಿ ಅಂತ. ಇದೇ ಆನಂದ. ಯಾವ್ದು ಆನಂದ ಅಂದ್ರೆ ಬ್ರಹ್ಮನನ್ನ ತಿಳಿದುಕೊಳ್ಳೋದು, ಬ್ರಹ್ಮನನ್ನ ಬಗ್ಗೆ ಗುಣಗಾನ ಮಾಡೋದು, ಅದೇ ಆನಂದ ಅಂತ. ಯುದ್ಧಕಾಂಡದಲ್ಲಿ ಕೂಡ ಹೇಳ್ತಾರೆ, ಭಗವಂತ ಯಾರಿಗೆ ಕರುಣೆ ತೋರಿಸ್ತಾನೆ, ಯಾರನ್ನ ಕಟಾಕ್ಷಿಸ್ತಾನೆ, ಯಾರನ್ನ ಭಾಗ್ಯವಂತರಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಮಿತ್ರ ಭಾವೇನ ಸಂಪ್ರಾಪ್ತಿ. ಯಾವಾಗ ಸುಮ್ಮನೆ ಸ್ನೇಹಿತರು ಅಂತ ಒಂದು ವೇಷ ಹಾಕೊಂಡು ಬಂದ್ಬಿಟ್ರೆ ಕೂಡ ಸಾಕು, ಅವನು ಕಟಾಕ್ಷಿಸ್ಬಿಡ್ತಾನೆ. ಅವನು ನತ್ಯಜೇಯಂ ಕಥಂಚನ, ನಾನು ಅವರನ್ನ ಕೈ ಬಿಟ್ಬಿಡಲ್ಲ ಅಂತ ಹೇಳ್ತಾನೆ. ಇನ್ನು ಇದಕ್ಕಿಂತ ಇನ್ನೇನಾದ್ರೂ ಬೇಕಾ? ಭಗವಂತ ಅಷ್ಟು ಸುಲಭ, ಅಷ್ಟು ಭಾಗ್ಯಹೀನರಿಗೆ ಕೂಡ ದೊರಕುವಂತ ಒಂದು ಸುಲಭವಾದ ದಾರಿಯನ್ನ ಅವನು ತೋರಿಸ್ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ ಮಿತ್ರಭಾವದಲ್ಲಿ ಬಂದ್ಬಿಟ್ರು ಸಾಕು, ಮಿತ್ರನೇ ಆಗಿರ್ಬೇಕು ಅಂತಾನೂ ಇಲ್ಲ. ಅವರು ಕೂಡ ಅವನು ಪ್ರಾಪಂಚಿಕ ವ್ಯಾಮೋಹದಿಂದ ನಾವು ಹೇಗಾಗ್ಬಿಡುತ್ತೆ ನಮ್ಗೆ, ಯಾಕೆ ಇದನ್ನೆಲ್ಲ ಬಿಡಬೇಕು, ಕಾಮ ನೀರ್ ಬೀಳಾದ ನಿನ್ ಪೆರುವೈ ಬೀಳ್ಪರೆ, ಹೀಗೆಲ್ಲ
ಈ ಪ್ರಾಪಂಚಿಕ ವಿಷಯದಲ್ಲಿ ಮೋಹ ಇಟ್ಕೊಂಡು ಅದರಲ್ಲೇ ಆಸಕ್ತರಾಗಿರ್ತಾರೆ. ನಿನ್ನ ಬಗ್ಗೆ ಹೇಳಿದ್ರೆ ಅವ್ರಿಗೇನಾದ್ರೂ ಕಿಂಚಿತ್ತಾದ್ರೂ ಗೊತ್ತಾಗತ್ತಾ? ಇಷ್ಟಪಟ್ರೆ ಸ್ವಲ್ಪ ಆದ್ರೂ ಇಷ್ಟಪಡ್ತಾರಾ ಅಂತ ಹೇಳಿದ್ರೆ ಇಲ್ಲ ಅಂತ. ಕ್ಷೇಮ ನೀರಾಹುಂ ಶಿರದ, ಅವ್ರ ಅಕಸ್ಮಾತ್ ಏನಾದ್ರೂ ನಿನ್ನ ಬಗ್ಗೆ ಮನಸ್ಸು ಒಂಚೂರಾದ್ರೂ ತಿರುಗಿಸ್ಬಿಟ್ರೆ ಅವರಿಗೆ ಖಂಡಿತ ಒಳ್ಳೇದಾಗತ್ತೆ ಅಂತ. ಅಂದ್ರೆ ಅವ್ರಿಗೆ ಜ್ಞಾನೋದಯ ಆಗತ್ತೆ, ಅವರಿಗೆ ಭಗವಂತನ ಕಟಾಕ್ಷ ಬೀಳುತ್ತೆ, ಅವರು ಉಜ್ಜೀವನಗೊಳ್ತಾರೆ ಅಂತ ಅರ್ಥ. ಅದಕ್ಕೆ ಶಿರಿದ, ಸ್ವಲ್ಪವಾದ್ರೂ ಹೇಳ್ತಾರೆ ಆಸೆ ಪಡೋದಾದ್ರೆ, ನಿನ್ನ ಬಗ್ಗೆ ತಿಳ್ಕೊಳ್ಬೇಕು, ನಿನ್ನ ಬಗ್ಗೆ ಮನಸ್ಸಿಡ್ಬೇಕು ಅಂತ ಸ್ವಲ್ಪ ಆದ್ರೂ ಎಲ್ಲಾದ್ರೂ ಆಸೆ ಪಟ್ರೆ ಕ್ಷೇಮಕರವಾಗಿ ಸ್ವಭಾವ ಆಗುತ್ತದೆ. ಹೌದಾ? ತನ್ನಂತಾನೇ ಅವರು ಹಿತವಾಗಿ ಭಗವಂತನನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಅವರಿಗೆ ಕ್ಷೇಮ ಅಂತ. ಕ್ಷೇಮ ಅಂದ್ರೆ ದಾರಿ ಮೋಕ್ಷಕ್ಕೆ ಹೋಗಿ ಬಿಡತ್ತೆ ಅಂತ, ಕರ್ಕೊಂಡು ಹೋಗಿ ಬಿಡತ್ತೆ ಅಂತ ಅರ್ಥ. ಮುಂದಿನ ಹಾಡು ಶಿರಿಯಾರ್ ಪೆರುಮೈ, சிறியார் பெருமை சிறிதின் கண்ணேதும் சிறிதின் கண்ணெய்தும் அறியாரும் தாம் அறியாராவர், அறியாரும் தாமறியாராவர். அறியாமை மண் கொண்டு மண்ணுண்டு, அறியாமை மண் கொண்டு மண்ணுண்டு, மண்ணுமிழ்ந்த மாயனென்று மண்ணுமிழ்ந்த மாயனென்று எண் கொண்டு என் நெஞ்சே இரு. சிறியார் பெருமை சிறிதின் கண்ணேடும், அறியாரும் தாம் அறியாராவர், அறியாமை மண் கொண்டு மண்ணுண்டு, மண்ணுமிழ்ந்த மாயனென்று எண் கொண்டு என் நெஞ்சே இரு. சிறியார் பெருமை சிறிதின் கண்ணெய்தும், அறியாரும் தாமறியாராவர், அறியாமை மண் கொண்டு மண்ணுண்டு, மண்ணுமிழ்ந்த மாயனென்று எண் கொண்டு என் நெஞ்சೇ ಇರು. ಎಣ್ಕೊಂಡು ಅಂದ್ರೆ ಎಣಿಸ್ಕೊಂಡು, ಭಗವಂತನ ನಾಮಗಳನ್ನ ಎಣಿಕೆ ಅಂದ್ರೆ ಜಪವನ್ನ ಮಾಡಿ, ನಾಮಗಳನ್ನ ಹೇಳಿ, ಸ್ತೋತ್ರಗಳನ್ನ ಮಾಡಿ, ಎಣ್ಣೆಂಜೆ ಇರು, ಮನಸ್ಸಿಗೆ ಎಲ್ಲ ಅಡ್ರೆಸ್ ಮಾಡ್ತಾರೆ. ಎಣ್ಣೆಂಜೆ ಏನ್ ಮಾಡ್ಬೇಕು ಗೊತ್ತಾ? ನಿಮ್ಗೆ ಗೊತ್ತಿಲ್ಲ. ಶಿರಿಯಾರ್ ಪೆರುಮೈ, ಶಿರಿಯಾರ್ ಅಂದ್ರೆ ಸಂಸಾರದಲ್ಲಿ ಇರೋದೇ ಒಂದು ದೊಡ್ಡ ವಿಷಯ, ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿರ್ತಾರಲ್ಲ ಮೂರ್ಖರು. ಗರ್ವ ಪಡ್ತಾ ಇರ್ತಾರಂತೆ. ನನ್ನ ಬಿಟ್ರೆ ಇಲ್ಲ, ನಾನೇ ದೊಡ್ಡವನು, ನಾನೆಲ್ಲವನ್ನ ಅಚೀವ್ ಮಾಡ್ಬಿಟ್ಟಿದ್ದೀನಿ, ನಾನೆಲ್ಲ ಸಾಧಿಸ್ಬಿಟ್ಟಿದ್ದೀನಿ ಅಂತ ಗರ್ವ ಪಡ್ತಾರಲ್ಲ. ಸಣ್ಣ ವಿಚಾರಕ್ಕೂ ಗರ್ವ ಪಡ್ತಾರೆ. ಎಷ್ಟು ಜನ ನಾವು ನೋಡಿದೀವಿ, ಸಣ್ಣ ಸಣ್ಣ ವಿಚಾರಕ್ಕೆ ಗರ್ವ ಪಡ್ತಾರೆ, ಇಷ್ಟರಲ್ಲೇ ಗರ್ವ. ಅದನ್ನ ನಾವು ಅಗಸ್ತ್ಯರ ವಿಚಾರದಲ್ಲಿ ನಾವು ನೋಡಿದೀವಿ. ಹೇಗೆ ಭಗವಂತ ಅವರ ಗರ್ವಭಂಗ ಮಾಡಿದ್ರೆ, ನಾನು ಸಮುದ್ರವನ್ನ ಕುಡ್ದೆ ಅಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ಇಡೀ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ನುಂಗಿದೆ ನಾನು ಅಂತ ಹೇಳ್ತಾನೆ. ಹೀಗೆ ಒಬ್ಬರಿಗಿಂತ ಒಬ್ರು ದೊಡ್ಡವರು ಇದ್ದಾರೆ ಅಂತ ಗೊತ್ತಾದಾಗ್ಲೇ ನಮ್ಗೆ ನಾವು ಎಷ್ಟು ಚಿಕ್ಕವರು ಅಂತ ಗೊತ್ತಾಗೋದು. ಅದಕ್ಕೆ ಇಲ್ಲಿ ಆ ಪದ ಶಿರಿಯಾರ್, ಚಿಕ್ಕವರು ಅಂತ ಹೇಳಿದ್ರೆ ಏನು ಗುಣ ಹೆಚ್ಚುಗಾರಿಕೆ ಇಲ್ಲದೆ ಇರೋರು ಅಂತ ಅರ್ಥ. ಶಿರಿಯಾರ್ ಪೆರುಮೈ, ಸಂಸಾರದಲ್ಲಿರೋರು ಅಂತ ಅರ್ಥ. ಈ ಸಂಸಾರದಲ್ಲಿರೋರು ಅಂದ್ರೆ ಒಂದು ಸ್ಲಮ್ ಅಲ್ಲಿರೋ ತರನೇ. ಹೇಗೆ ತುಂಬಾ ಸಾಹುಕಾರರು ಅವರೆಲ್ಲ ಅಫ್ಲುಯೆಂಟ್ ಕ್ಲಾಸ್ ಎಲ್ಲ ಸ್ಲಮ್ ಹತ್ರ ಹೋಗಕ್ಕೆ ಇಷ್ಟ ಪಡೋದಿಲ್ವೋ, ಅದೇ ತರ ನಿತ್ಯ ಸೂರಿಗಳು ಅಷ್ಟೇನೆ ಪ್ರಪಂಚದ ಕಡೆ ಬರಕ್ಕೆ ಅವ್ರಿಗೇನು ಇಷ್ಟ ಇರಲ್ಲ. ಡೆಪ್ಯುಟೇಷನ್ ಕಳಿಸಿದ್ರೆ ಭಗವಂತ ಬಲವಂತವಾಗಿ ಕಳಿಸ್ಬೇಕು ಅಷ್ಟೇನೆ. ಹೇಗೆ ಉನ್ನತ ಜಾತಿಯವರು ಕೀಳ್ ಜಾತಿಯವರ ಕಡೆಗೆ ಹೋಗಿ ನೋಡಿ ಅವರಲ್ಲಿ ಬೆರೆಯೋಕೆ ಇಷ್ಟ ಪಡೋದಿಲ್ವೋ, ಇದು ಈ ಎಕ್ಸಾಂಪಲ್ ಅನ್ನ ಯಾಕೆ ಕೊಡಬಾರ್ದು ಅಂತ ಹೇಳಿದ್ರೆ, ನಮಗೆ ಈ ಶ್ವಪಚರ ಬಗ್ಗೆ ಸರಿಯಾಗಿ ವಿವರಗಳ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಶ್ವಪಚರು ಅಂತ ಹೇಳಿದ್ರೆ ಅವ್ರಿಗೆಲ್ಲ ಯಾಕೆ ಅಸ್ಪೃಶ್ಯತೆ ಇತ್ತು ಅಂತ ಹೇಳಿದ್ರೆ, ಅವರ ಚರ್ಮದಲ್ಲೇ ಒಂದು ವ್ಯಾಧಿ ಇದೆ, ಆ ಚರ್ಮದಲ್ಲಿ ಆ ಸ್ವೇದದಲ್ಲೇ ಒಂದು ವ್ಯಾಧಿ ಇದೆ, ಅದಕ್ಕೋಸ್ಕರ ಅಸ್ಪೃಶ್ಯತೆಯನ್ನ ಹೇಳಿದ್ರು. ಯಾವಾಗ್ಲೂ ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್. ಇವಾಗ ಈ ಒಂದು ವಿಚಾರವನ್ನು ತಿಳ್ಕೊಂಡಾಗ ಅದನ್ನ ಹೇಗೆ ಎಲ್ಲರಿಗೂ ಒಳ್ಳೇದಾಗೋದಕ್ಕೆ ಹೇಗೆ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಚಾರ ಮಾಡ್ಬೇಕು. ಆದ್ರೆ ಈಗ ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ.
ಆದ್ರೆ ಆ ಸ್ವೇದದಲ್ಲಿ ಒಂದು ಕಾಯಿಲೆ ಇದೆ, ಆ ಕಾಯಿಲೆಗೆ ಆಂಟಿಡೋಟ್ ಗೊತ್ತಿಲ್ಲದೆ ಇರೋವರೆಗೂ ಅವರನ್ನ ಅಸ್ಪೃಶ್ಯತೆ ಆತರ ಮಾಡಿದ್ದೇ ಒಳ್ಳೇದಾಯ್ತು ಅಂತ. ಇವಾಗ ಕರೋನಾ ಕಾಲದಲ್ಲಿ ಇದನ್ನ ಎಲ್ಲಾರು ಸ್ವಲ್ಪ ಮಟ್ಟಿಗೆ ಒಪ್ಕೊಂಡ್ರು. ಯಾಕೆ ಅಂತ ಹೇಳಿದ್ರೆ ಅವಾಗ ಜಾತಿಯ ವಿಚಾರಕ್ಕೆ ಅಂತ ಬರಲಿಲ್ಲ, ಹೆಲ್ತ್ಗೆ ಅಂತ ಬಂತು. ಇದನ್ನೇ ಹೀಗೇನೆ ನಮ್ಮ ಸಂಸ್ಕೃತಿಯಲ್ಲಿ ಕಂಡಿಡ್ದಿದ್ದನ್ನ ಶಾಸ್ತ್ರ ವಿಚಾರಗಳನ್ನ ಇಟ್ಟಿದ್ರು. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿದ್ರು. ಶ್ವಪಚ ಅಂತ ಹೇಳಿದ್ರೆ ನಾಯಿಯ ಹಸಿ ಮಾಂಸವನ್ನ ತಿನ್ನೋರು. ಇವರಿಗೆ ದೈವದತ್ತವಾಗಿ ಒಂದು ಅವರಿಗೆ ದೇಹದಲ್ಲೇ ಒಂದು ಪಚನ ಶಕ್ತಿ ಇದೆ. ಮತ್ತೆ ರ್ಯಾಬಿಸ್ ಇದೆಯಲ್ಲ, ಆ ಬ್ಯಾಕ್ಟೀರಿಯಾನ ಅವರು ದೇ ವಿಲ್ ಕ್ಯಾರಿ ಇನ್ ದರ್ ಬಾಡಿ. ಅವರು ಮೈನಲ್ಲಿ ಅದನ್ನು ತಗೊಳ್ತಾರೆ, ಅವ್ರಿಗೆ ಏನೂ ಆಗೋದಿಲ್ಲ. ಅವರಿಗೆ ಆ ರ್ಯಾಬಿಸ್ ಅದೆಲ್ಲ ಏನು ಅಟ್ಯಾಕ್ ಆಗೋದಿಲ್ಲ, ಏನೂ ಆಗಲ್ಲ. ಯಾಕಂದ್ರೆ ದೈವದತ್ತವಾಗಿ ಅವ್ರಿಗೆ ಆ ಇಮ್ಯುನಿಟಿ ಇದೆ ಅವ್ರಿಗೆ. ಆದರೆ ಅವರ ಸ್ವೇದ ಇದೆಯಲ್ಲ, ಸ್ವೇದ ಅಂದ್ರೆ ಅವರ ಸ್ವೆಟ್, ಅವ್ರ ಮೈಯಿಂದ ಬರುವಂತ ಬೆವರು, ಬೆವರನ್ನ ಮುಟ್ಟಿದವರಿಗೆ ಈ ಕಾಯಿಲೆ ಬರುವಂತ ಒಂದು ಇದಿದೆ, ಅವಕಾಶ ಇದೆ. ಕಾಯಿಲೆ ಬರುವಂತ ಒಂದು ಸಂಗತಿ ಅದು ಇದೆ. ಅದನ್ನ ತಿಳ್ಕೊಂಡವರು ಹಿರಿಯರು ಹಿಂದಿನ ಕಾಲದಲ್ಲಿ ಅದಕ್ಕೆ ಅಸ್ಪೃಶ್ಯತೆ ಅಂತ ಹೇಳಿದ್ರು. ಯಾಕಂದ್ರೆ ಆಂಟಿಡೋಟ್ ಗೊತ್ತಿಲ್ಲದೆ ಇರೋವರೆಗೂ ಅವರನ್ನ ಸಪರೇಟ್ ಮಾಡಿ ಇಡೋದು ಒಳ್ಳೇದು ಸಮಾಜದಲ್ಲಿ. ಯಾಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಇದೆಲ್ಲ ಪ್ಯಾಂಡಮಿಕ್ ಆಗೋ ಬದಲು ಅವ್ರನ್ನ ದೂರ ಇಡೋದು ಒಳ್ಳೇದು ಅಂತ. ಈ ಒಂದು ಕಾರಣಕ್ಕೇನೆ ಅವ್ರಿಗೆ ಆ ತರ ಇಟ್ಟಿದ್ರು. ಅದಕ್ಕೆ ಇಲ್ಲಿ ಈ ಶಿರಿಯಾರ್ ಪೆರುಮೆ ಅಂದ್ರೆ ಇಡೀ ಸಂಸಾರದಲ್ಲಿ ಇರೋರ್ನೇ ಅನ್ಟಚಬಲ್ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನ ಹಿರಿಮೆ ಗೊತ್ತಿಲ್ಲದೆ ಇರೋರೆಲ್ಲ ಶಿರಿಯಾರ, ಚಿಕ್ಕವರೇನೆ. ಸಂಸಾರದಲ್ಲಿ ಬಂದು ಹೋಗೋದೇ ಒಂದು ದೊಡ್ಡ ವಿಷಯ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಗರ್ವ ಪಡೋರಿದ್ರೆ ಅವರು ಸಣ್ಣವ್ರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಶಿರಿಯಾರ್ ಪೆರುಮೈ ಸಿರಿದಿನ್ ಕಣ್ಣೀದು. ಇದರಿಂದ ಸಿರಿದಿನ್ ಕಣ್ಣು ಅಂತ ಹೇಳಿದ್ರೆ ಅಧೋಗತಿಗೆ ತಗೊಂಡೋಗಿ ಬಿಡುತ್ತೆ. ಸಿರಿದಿನ್ ಕಣ್ಣು ಊರ್ಧ್ವಗತಿಗೆ ಕೊಂಡೋಗೋ ವಿದ್ಯೆಗಳೆಲ್ಲ ನಮಗೆ ಸಾತ್ವಿಕ ವಿದ್ಯೆಗಳು, ನಮ್ಮನ್ನು ಉದ್ಧಾರ ಮಾಡುವಂತ ವಿದ್ಯೆಗಳು, ನಮ್ಮನ್ನ ವೈಕುಂಠಕ್ಕೆ ಕರೆದುಕೊಂಡು ಹೋಗುವಂತ ವಿದ್ಯೆಗಳು, ನಮ್ಮನ್ನ ಪುನಃ ಸಂಸಾರದಲ್ಲಿ ಬಂದು ಪುನರ್ಜನ್ಮ ತಗೊಳ್ದೇ ಇರೋ ತರ ಮಾಡುವಂತ ವಿದ್ಯೆಗಳು, ಇವೆಲ್ಲ ಬೇರೆ. ಈ ಸಿರಿದಿನ್ ಕಣ್ಣು ಅಂತ ಹೇಳಿದ್ರೆ ಅಧೋಗತಿಗೆ, ಕೆಳಗಿನ ಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು. ಅತಳ ಸುತಳ ವಿತಳ ರಸಾತಳ ಪಾತಾಳ, ಕೆಳಗೆ ಹೋಗಿ ಅಧೋಗತಿಗೆ ತಗೊಂಡು ಹೋಗಿ ಬಿಡುವಂಥದ್ದು. ಅಂದ್ರೆ ಆಸುರಿ ಯೋನಿಗಳಲ್ಲಿ ಹುಟ್ಟಬೇಕಾಗತ್ತೆ ಅವಾಗ. ಸಿರಿದಿನ್ ಕಣ್ಣೆ ಇದು ಹೀಗೆ ಜಂಬ ಪಟ್ಕೊಂಡು ಗರ್ಭದಿಂದ ಇದ್ರೆ ಸಂಸಾರದಲ್ಲಿ ಅದರಿಂದ ಏನು ಪ್ರಯೋಜನ ಇಲ್ಲ, ಅದು ಅಧೋಗತಿಗೆ ಬಿಡೋದು ಅಂತ. ಅರಿಯಾರುಂತ ಅವ್ರಿಗೆ ಗೊತ್ತಿಲ್ಲ ಇದರಿಂದ ಏನಾಗತ್ತೆ ಅಂತ ಗೊತ್ತಿಲ್ಲ. ಸಂಸಾರವೇ ದೊಡ್ಡದು, ಈ ಜೀವನನೇ ಚೆನ್ನ ಅಂತ ಅನ್ಕೊಂಡಿದಾರಲ್ಲ ಪಾಪ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅಜ್ಞಾನದಿಂದ ಅವ್ರಿಗೆ ಏನು ಗೊತ್ತಿಲ್ಲ ಪಾಪ. ಅರಿಯಾರಾವರ್ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಇವ್ರಿಗೆ ಯಾವ್ದು ಇಷ್ಟೆಲ್ಲ ನಿಕೃಷ್ಟವಾಗಿ ನಿಷ್ಠೂರವಾಗಿ ಹೇಳ್ತಾ ಇದ್ರೆ ಯಾರಿಗೂ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಏನ್ ಮಹಾ ಮೋಕ್ಷ, ಏನ್ ಇವ್ರದ್ದು ದೇವರೇ ದೊಡ್ಡವನ ಬಾಕಿ ದೇವರೆಲ್ಲ ಚಿಕ್ಕವರ ಅಂತ ಅನ್ನಿಸ್ಬೋದು. ಯಾಕೆಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಅವ್ರಿಗೇನೆ ಅವ್ರ ಆತ್ಮಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಗೊತ್ತಿಲ್ಲ. ಅರಿಯಾರಾವರ್ ಗೊತ್ತಿಲ್ಲದೆ ಹೋಗ್ಬಿಡತ್ತೆ ಅವ್ರಿಗೆ. ಅದೊಂದು ಮೌಢ್ಯ. ನಾವು ನೋಡಿದೀವಲ್ಲ, ಕೃಷ್ಣನ ಸುತ್ತಲೂ ಇದ್ದವ್ರಿಗೇನೆ ಕೃಷ್ಣ ಪರಮಾತ್ಮ ಅಂತ ಅನ್ನಿಸ್ಲೇ ಇಲ್ಲ. ಒಂದು 4 ಜನಕ್ಕೆ ಬಿಟ್ರೆ, ಭೀಷ್ಮ, ಅಕ್ರೂರ, ವಿದುರ ಮತ್ತೆ ದ್ರೌಪದಿ ಇಂಥವ್ರಿಗೆ ಬಿಟ್ರೆ ಬೇರೆ ಎಲ್ಲರಿಗೂ, ಕುಂತಿ ಇವ್ರುಗಳಿಗೆ ಬೇರೆ ಯಾರಿಗೂ ಭಗವಂತ ಅಂತ ಅನ್ನಿಸ್ಲೇ ಇಲ್ಲ. ಸಾಧಾರಣ ಗುಲ್ಲ ಕೃಷ್ಣ ಅಂತಾನೆ ಅನ್ಕೊಂಡ್ಬಿಟ್ರು. ಕೊನೆವರೆಗೂ ಪಾಂಡವರು ಕೂಡ ಅಷ್ಟೇನೆ. ಅಷ್ಟ್ಯಾಕೆ ಅರ್ಜುನ ಕೂಡ ಅಷ್ಟು ಹತ್ರದಲ್ಲಿ ಇದ್ದವನು ಮೋಕ್ಷವನ್ನ ಕೇಳ್ಕೊಳ್ಳಿಲ್ಲ. ಆದ್ರೆ ಯುದ್ಧದಲ್ಲಿ ಹೋರಾಡಕ್ಕೆ ನನಗೆ ಈಗ ಹೆದರಿಕೆ ಆಗ್ತಾ ಇದೆ, ಆ ಭಯವನ್ನ ಹೋಗ್ಲಾಡಿಸುವಂತ ಮಾತ್ರನೇ ಕೇಳ್ಕೊಂಡ. ಅದನ್ನ ಅವನು ಕರುಣೆಯಿಂದ ಅವನು ಉಪದೇಶ ಮಾಡ್ದ, ಆಮೇಲೆ ಯುದ್ಧ ಮಾಡ್ದ ಅಂತ ಇಟ್ಕೊಳ್ಳಿ. ಅದಕ್ಕೆ ಅರಿಯಾರಾವರ್ ಹತ್ರ ಇದ್ರೆ ಕೂಡ ಅವ್ರಿಗೆ ಗೊತ್ತಿಲ್ಲದೆ ಹೋಗ್ಬಿಡತ್ತೆ. ಅರಿಯಾಮೈ ಏನು, ಅರಿಯಾಮೈ ಮಣ್ಕೊಂಡ ಮಣ್ಣಿಡಂದು ಮಣ್ಣುಂಡ ಮಣ್ಣು ಮೆಂಡ ಮಾಯನೆಂದ್ರೆ, ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಮಣ್ಣನ್ನ ಇಡಂತೆ ಎಲ್ಲಿಂದ ಪಾತಾಳ ಲೋಕದಿಂದ ಮೇಲಿಗೆ ಮಣ್ಕೊಂಡೆ ಅದನ್ನ ತಗೊಂಡು ಹೋಗಿ ಆ ಕಕ್ಷೆಯಲ್ಲಿಟ್ಟು ಮಣ್ಣುಂಡೆ ಅದನ್ನ ಮಣ್ಣು ತಿನ್ನಲ್ಲ. ಯಾವಾಗ ಅಂತ ಹೇಳಿದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗ್ತಾನೆ, ಕೃಷ್ಣಾವತಾರದಲ್ಲಿ ನಿಜವಾಗ್ಲೂ ಮಣ್ಣನ್ನ ತಿಂತಾನೆ. ಮಣ್ಣು ಮೆಂಡ ಹಾಗೆ ಸೃಷ್ಟಿ ಕಾಲದಲ್ಲಿ ಎಲ್ಲವನ್ನ ವಮನ ರೂಪದಲ್ಲಿ ಮತ್ತೆ ಸೃಷ್ಟಿ ಮಾಡ್ತಾನೆ. ಇವನನ್ನ ಎಣ್ಕೊಂಡೆ ಎಣ್ಣೆಂಚೇ ಈತನ ಪರಬ್ರಹ್ಮನನ್ನ ಶ್ರೀಮನ್ನಾರಾಯಣನನ್ನ ಇವನ ನಾಮಗಳನ್ನ ಎಣ್ಕೊಂಡು ಎಣಿಸಿ ಜಪವನ್ನ ಮಾಡಿ 1000 ನಾಮಗಳನ್ನ ಎಣ್ಕೊಂಡು ಎಣ್ಣೆಂಚೇ ಮನಸ್ಸಿಗೆ ಹೇಳ್ತಾರೆ. ಈ ಗೊತ್ತಿಲ್ಲದೆ ಯಾವ್ಯಾವ್ದೋ ವಿಚಾರವನ್ನ
ಯೋಚನೆ ಮಾಡೋದಕ್ಕಿಂತ ಅದರಿಂದ ಏನು ಪ್ರಯೋಜನ ಇಲ್ಲ, ಅದು ಗತಿಗೆ ಹೋಗಿ ಬೀಳ್ತೀರಾ. ಅದ್ರ ಬದಲು ಇವನನ್ನ ನೆನೆಸ್ಕೊಳ್ಳಿ, ಇವನನ್ನ ಕೊಂಡಾಡಿ ಅಂತ ಹೇಳ್ತಾರೆ. ಮುಂದಿನ ಹಾಡು ನೋಡೋಣ. இருத்தன் கமலத்து இருமலரினுள்ளே திறந்து திசை முகனை தந்தாய் திசை முகனை தந்தாய் பொருந்தியனின் பாதங்கள் ஏத்தி பாதங்களேத்தி பணியாவேல் பல்பிறப்பும் மேதங்கள் எல்லாம் எமக்கு பிறப்பும் ஏதங்கள் எல்லாம் எமக்கு இருதன் கமலத்து இருமலரின் உள்ளே திறந்து திசைமுகனை தந்தாய் பொருந்தியனின் பாதங்கள் ஏத்தி பணியாவே பல்பிறப்பும் மேதங்கள் எல்லாம் எமக்கு இருமலரினுள்ளே திசை முகனை தந்தாய் பொருந்திய நின் பாதங்களேத்தி பணியாவே பல்பிறப்பும் வேதங்கள் எல்லாம் எமக்கு. ಇರು ಅಂದ್ರೆ ದೊಡ್ಡದಾದ, ತಣ್ಣಂದ್ರೆ ಶೀತಲವಾದ, ದೊಡ್ಡದಾದ ಶೀತಲವಾದ ತನ್ನ ನಾಭಿ ಕಮಲದಲ್ಲಿ ಒಂದು ಬ್ರಹ್ಮನನ್ನ ವಿಶಾಲವಾದ ತಾವರೆ ಹೂವಿನ ಮೇಲೆ ತಿರುಂದು ದಿಶಮೋಹನೆ ತಂದ. ತಿರುಂದಂದ್ರೆ ಎಲ್ಲ ಸಾಮರ್ಥ್ಯವನ್ನು ಕೊಟ್ಟು 24 ತತ್ವಗಳನ್ನು ಕೊಟ್ಟು ಸಂಕಲ್ಪ ಮಾತ್ರದಿಂದ ಎಲ್ಲವನ್ನ ಸೃಷ್ಟಿ ಮಾಡೋಕೆ ಓಂಕಾರವನ್ನ ಕೂಡ ಉಪದೇಶ ಮಾಡಿ ತಿರುಂದು ಅಂದ್ರೆ ಅದನ್ನೇ ಮಂತ್ರವತ್ತಾಗಿ ಅವನನ್ನ ಪುಷ್ಟಿಗೊಳಿಸೋದು, ಅವನಿಗೆ ಶಕ್ತಿಯನ್ನ ತುಂಬೋದು. ಸೃಷ್ಟಿಕರ್ತನಿಗೆ ಏನೇನು ಮಾಡ್ಬೋದು, ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಒಂದು ಅಂಡಕಟಾಹವನ್ನೇ ಅವನು ನಿರ್ಮಿಸ್ಬೋದು. ಅಷ್ಟು ಶಕ್ತಿ ಚತುರ್ಮುಖ ಬ್ರಹ್ಮನಿಗಿದೆ. ಆ ಸಾಮರ್ಥ್ಯವನ್ನ ಕೊಡೋದೇ ತಿರಿಂದು ಅಂತ ಹೇಳೋದು. ದಿಶೆ ಮೋಹನೆ ತಂದಾಯ್. ಯಾರು ಅಂದ್ರೆ ನಮಗೆ ತಂದಾಯ್ ಅಂತ ಯಾಕೆ ಹೇಳಿದ್ರು ಆಳ್ವಾರಿಲಿ ಅಂದ್ರೆ, ದಿಶೆ ಮೋಹನೆ ಚತುರ್ಮುಖ ಬ್ರಹ್ಮನನ್ನ ಕೊಟ್ಟಿದ್ದಕ್ಕೆ ತಾನೇ ನಾನು ಕೂಡ ಆ ಮನುಷ್ಯನಾಗಿ ಜನ್ಮ ಆಗಿ ತಗೊಳಕಾಯ್ತು ಅಂತ ಆಳ್ವಾರ್ ಹೇಳ್ತಾರೆ. ನನ್ನ ಮನುಷ್ಯ ಜನ್ಮ ಚತುರ್ಮುಖ ಬ್ರಹ್ಮನ ಮೂಲಕ ಬಂದು ನಾನು ನಿನ್ನನ್ನ ಪಡೆಯಕ್ಕೆ ಆಯ್ತು ಅಂತ ತಂದಾಯ್. ನಮಗೆ ನೀನು ಕೊಟ್ಟಿದ್ದು, ಬ್ರಹ್ಮನನ್ನ ಕೊಟ್ಟಿದ್ದು ತುಂಬಾ ಒಳ್ಳೇದಾಯ್ತು. ನನಗೆ ಮನುಷ್ಯ ಜನ್ಮ ಸಿಕ್ತು, ನಾನು ಆಳ್ವಾರಾದೆ, ನಾನು ಭಗವಂತನ ಸ್ಮರಿಸೋ ಹಾಗೆ ಆಯ್ತು, ನಿನ್ನನ್ನ ಬಂದ ಸೇರೋಕೆ ನನಗೆ ಸುಲಭವಾಯ್ತು ಅಂತ. ಹಾಗೆ ತಂದಾಯ್ ಅಂದ್ರೆ ಅನೇಕ ಚಟುವಟಿಕೆಗಳನ್ನ ಚತುರ್ಮುಖ ಬ್ರಹ್ಮ ಮಾಡೋ ಅಂತ ಚಟುವಟಿಕೆಗಳನ್ನ ತಾನೇ ಕೂಡ ಮಾಡಿ ತನಗೆ ಹೆಸರು ಗಿಟ್ಟಿಸ್ಕೊಳ್ಬೋದಾಗಿತ್ತು. ಹಾಗೆ ಮಾಡದೆ ಅವನನ್ನೇ ಪ್ರತ್ಯೇಕವಾಗಿ ಕಮಲದ ಮೇಲೆ ಕೂರಿಸಿ ಅವನಿಗೆ ಎಲ್ಲ ಶಕ್ತಿಯನ್ನು ತುಂಬುತ್ತಾನೆ. ಹೀಗೆ ಹೇಗೆ ಮಾಡ್ಬೇಕಾಗಿತ್ತ ಅಂದ್ರೆ ಮಾಡ್ತಾನೆ, ಭಗವಂತ ಕೊಡ್ತಾನೆ. ಆಮೇಲೆ ಅವನು ತನ್ನದೇನು ಇಲ್ವೇನೋ ಅನ್ನತ್ರ ಹೊಟ್ಬಿಡ್ತಾನೆ, ಅವನಿಗೆ ಸ್ವಾತಂತ್ರ್ಯ ಕೊಟ್ಬಿಡ್ತಾನೆ. ನೀನು ಹೇಗ್ ಬೇಕಾದ್ರೂ ಇರು ಅಂತ. ಅವನನ್ನ ಇವನಿಗೆ ಸೃಷ್ಟಿ ಕೆಲಸ ಕೊಡ್ತಾನೆ. ಆಮೇಲೆ ರುದ್ರನಿಗೆ ಲಯಕಾರ ಲಯ ಮಾಡುವಂತ ಶಕ್ತಿ ಕೊಡ್ತಾನೆ. ಸಂಕರ್ಷಣ ಶಕ್ತಿಯನ್ನು ಕೊಟ್ಟು ಲಯ ಮಾಡುವಂತ ಶಕ್ತಿಯನ್ನು ಕೊಡ್ತಾನೆ. ಅವ್ರಿಗೆ ಅವರಿಗೆ ಸ್ವಾತಂತ್ರ್ಯವಾಗಿ ಬಿಟ್ಬಿಡ್ತಾನೆ. ಮತ್ತೆ ಎಲ್ಲ ಹೋಗಿ ಕೇಳೋದಿಲ್ಲ, ನೀ ಇದು ಮಾಡಿದ್ಯಾ ಅದು ಮಾಡಿದ್ಯಾ ಅಂತೆಲ್ಲ ಕೇಳೋದಿಲ್ಲ, ಸ್ವತಂತ್ರ ಕೊಡ್ತಾನೆ. ಇದು ತಿರಿಂದು ಅಂತ ಹೇಳಿದ್ರೆ. ಮನೆಗೆ ಒಬ್ಬ ಸೊಸೆ ಬಂದಾಗ ಅಡುಗೆ ಮನೆ, ಇದು ಬಚ್ಚಲ್ ಮನೆ, ಬಾತ್ರೂಮು, ಬೆಡ್ರೂಮ್ ಅಂತೆಲ್ಲ ತೋರಿಸಿದಾಗ ಅಡುಗೆ ಮನೆ ಅಂತ ತೋರಿಸ್ತಾರಲ್ಲ, ಹೆಂಗಸು ಅಡುಗೆ ಮನೆಯನ್ನು ಬಿಟ್ಕೊಡ್ಬೇಕು. ಅಲ್ಲಿರೋ ಪದಾರ್ಥಗಳನ್ನೆಲ್ಲ ಅವಳು ಉಪಯೋಗಿಸೋದ್ರ ಮಾಡ್ಬೇಕು. ಅವಳು ಉಪಯೋಗಿಸಿದ್ರೆ ಏನು ಹೇಳ್ಬಾರ್ದು. ಇದೆಲ್ಲಾನೇ ಸ್ವಾತಂತ್ರ್ಯ ಕೊಡುವಂಥದ್ದು. ಯಾವಾಗ ಆ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತೀವೋ, ಯಾವಾಗ ಸ್ವಾತಂತ್ರ್ಯ ಕೊಡೋಲ್ವೋ, ಅವಾಗ ತನ್ನ ಮನೆ ಅಂತ ಅನ್ಕೊಳ್ಳೋದಿಲ್ಲ. ಇದು ಸಾಧಾರಣವಾಗಿ ಹೇಳುವಂತ ವಿಷಯ. ತನ್ನ ಮನೆ ಇದು ಹಿಂದೆ ಈ ತರ ಹೇಳೋರು. ಹೀಗೆ ತಿರಿಂದ ದಿಶ್ಮನೆ ಅಂದ್ರೆ ಸಮರ್ಥವಾಗಿ ಮಾಡ್ಬೇಕು ಅಂತ. ಸಮರ್ಥವಾಗಿ ಮಾಡ್ಬೇಕಾಗೇ ಇಲ್ಲ, ಯಾಕಂದ್ರೆ ಆ ಶಕ್ತಿ ಬೇಕಾಗೇ ಇಲ್ಲ ಯಾರಿಗೂ. ಇವಾಗ
ಅದೊಂದು ಹಾಸ್ಯಕ್ಕೆ ಅಂತ ಇಟ್ಕೊಳ್ಳಿ. ದಿಶೆ ಮೋಹನೈ ತಂದಾಯ್ ಪೊರುಂದಿಯನಿನ್ ಪಾದಂಗಳೇತಿ. ಪೊರುಂದಿಯನಿನ್ ಅಂತ ಹೇಳಿದ್ರೆ ಸೇವಿಸಲು ಯೋಗ್ಯವಾದ ಪಾದಗಳು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ತೀರ. ಯಾಕೆ ಅಂತ ಹೇಳಿದ್ರೆ ಯಾರು ನಮ್ಮ ಕೊರೆಯನ್ನ ನೀಗಿಸಕ್ಕೆ ಆಗತ್ತೋ ಅವನನ್ನ ನಾವು ನಮಸ್ಕಾರ ಮಾಡ್ಬೇಕೇ ಹೊರತು ಆಗೋದಿಲ್ವೋ, ಯಾರು ನಮಗೆ ಈ ಜನ್ಮವನ್ನ ಮುಗಿಸ್ಕೊಡಕ್ಕೆ ಆಗೋದಿಲ್ವೋ, ಯಾರು ಮತ್ತೆ ನಾವು ಜನ್ಮ ತೆಗೆಯೋ ತರ ಮಾಡದೇ ಇರಕ್ಕೆ ಆಗೋದಿಲ್ವೋ ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಏನು ಪ್ರಯೋಜನ? ನಮಗೆ ಹೋಗೋದೇ ಒಂದು ದೊಡ್ಡ ತೊಂದರೆ. ಈ ತೊಂದರೆಯನ್ನ ಯಾರು ನೀಗಿಸಕ್ ಆಗಲ್ವೋ ನಮಸ್ಕಾರ ಮಾಡಿ ಏನ್ ಪ್ರಯೋಜನ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಪೊರುಂದಿಯ ನಿನ್ ಪಾದಂಗಳೇತಿ, ನಮಸ್ಕಾರ ಮಾಡೋದು ಅಂತ ಇದ್ರೆ ಅದು ನಿನ್ನ ಪಾದಗಳಿಗೆ, ಯಾಕಂದ್ರೆ ಅದಕ್ಕೆ ಒಂದು ವಿಶೇಷ ಗುಣ ಇದೆ, ಆದ್ರಿಂದ ಮಾಡ್ಬೇಕು. ಏತಿ ಪಣಿಯಾವೆ, ಹಾಗೆ ಒಂದ್ ಪಕ್ಷ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ನಾವ್ ಮಾಡೋದಿಲ್ಲ ರೀ ಏನ್ ಮಾಡ್ತೀರಾ ಅಂದ್ರೆ ಪರವಾಗಿಲ್ಲ ಬಿಡಿ ಮಾಡ್ಬೇಡಿ. ಪಲ್ಪಿರಪ್ಪೊಂ ವೇದಂಗಳೆಲ್ಲಾಂ ಎಮಕ್ ಮುಂದುವರಿಸ್ಬೇಕಾಗತ್ತೆ ಅಷ್ಟೇನೆ. ನೀವು ನಮಸ್ಕಾರ ಮಾಡ್ಲೇಬೇಕು, ನೀವು ಶರಣಾಗ್ಲೇಬೇಕು ಅಂತ ಏನಿಲ್ಲ. ಮಾಡಲ್ಲ, ನಾನು ಶರಣಾಗೋದಿಲ್ಲ, ನನ್ನ ಅಮೇಯಂ ಯಾರು ಹೇಳ್ದ? ರಾವಣ. ನಾನು ನಮಸ್ಕಾರ ಮಾಡಲ್ಲ, ತಲೆಬಾಗಲ್ಲ ಅಂತ, ಪರವಾಗಿಲ್ಲ ಬಿಡು, ಇನ್ನೂ ಎಷ್ಟೋ ಜನ್ಮಗಳ ತಗೊಳ್ತಾ ಇರು ನೀನು ಅಂತ ಹೇಳಿದ್ರು. ಅದೇ ತರನೇ ಪಲ್ಪಿರಪ್ಪೊಂ ಮೇದಂಗಳೆಲ್ಲಾಂ ಎಮಕ್, ನಾವು ಒಂದ್ ಪಕ್ಷ ಹತ್ರ ಮಾಡ್ಲಿಲ್ಲ ಅಂತಿದ್ರೆ ಇನ್ನೂ ಹಲವಾರು ಜನ್ಮದಲ್ಲಿ ಏನೇ ನಾನಾ ತರಗಳನ್ನೆಲ್ಲ ಪಡ್ಬೇಕಾಗತ್ತೆ ಅಂತ. ಯನ್ಮೂರ್ತಂ ಕ್ಷಣಮಪಿ ವಾಸುದೇವೋ ನ ಚಿಂತ್ಯತೆ ಸಾನಿತಮಚ್ಚಿತ್ರಂ ಸಾ ಭ್ರಾಂತಿ ಸಾ ಚ ವಿಕ್ರಿಯ ಅಂತ ಹೇಳ್ತಾರೆ. ಇದು ಹೇಗೆ ಅಂದ್ರೆ, ಯಾರು ಒಂದು ಮುಹೂರ್ತ ಕಾಲದಲ್ಲಿ ಅಂದ್ರೆ 1 hour 45 minutes ಒಂದು ಮುಹೂರ್ತ ಕಾಲ ಅಂತ ಇಟ್ಕೊಳ್ಳಿ, ಒಂದು ಮುಹೂರ್ತ ಕಾಲದಲ್ಲಿ ಕೂಡ ಭಗವಂತನನ್ನ ಸ್ಮರಿಸೋದಿಲ್ವೋ ಅಷ್ಟಲ್ಲಿ ಏನೇನೋ ಚಿಂತೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇದನ್ನ ಕೊಂಡ್ಕೋಬೇಕು, ಅದ್ ಮಾಡ್ಬೇಕು, ಇದು ತಿನ್ಬೇಕು, ಇದು ಉಟ್ಕೋಬೇಕು, ಇದು ನೋಡ್ಬೇಕು, ಇದೇ ಭಗವಂತನ ಚಿಂತೆ ಒಂದು ಕ್ಷಣವೂ ನಮ್ಗೆ ಮಾಡಕ್ ಆಗಲ್ವಾ? ಅಂದ್ರೆ ಒಂದ್ ಮುಹೂರ್ತ ಕಾಲದಲ್ಲಿ ಒಂದು ಕ್ಷಣವಾದ್ರೂ ಭಗವಂತನನ್ನ ಯಾರು ಸ್ಮರಿಸಲ್ವೋ ಅವ್ರಿಗೆ ಹಾನಿ ತಮಚ್ಚಿದ್ರಂ ಭ್ರಾಂತಿ ಸಕ್ರಿಯ, ಕಟ್ಟಿಟ್ಟ ಬುತ್ತಿ ಅಂತ. ಇವ್ರಿಗೆ ದುಃಖ ಅನ್ನೋದು ಕಟ್ಟಿಟ್ಟ ಬುತ್ತಿ ಬಂದೇ ಬರುತ್ತೆ. ಯಾಕಂದ್ರೆ ಒಂದು ಮುಹೂರ್ತ ಕಾಲದಲ್ಲಿ ಯಾರಾದ್ರೂ ವಾಸುದೇವನನ್ನ ಕ್ಷಣವಾದ್ರೂ ಚಿಂತಿಸ್ತಾ ಇದ್ರೆ ವಿನಾಶವೇ ಗತಿ, ಬೇರೆ ಏನು ಇಲ್ಲ ಅಂತ ಸ್ಪಷ್ಟವಾಗಿ ಇದರಲ್ಲಿ ಹೇಳ್ತಾರೆ. ಪುರಾಣಗಳಲ್ಲೆಲ್ಲ ಈ ವಾಕ್ಯವನ್ನು ಬರುತ್ತೆ, ಅದರಲ್ಲಿ ಹೇಳ್ತಾರೆ. ಪಲ್ಪಿರಪ್ಪ ಅಂತ ಹೇಳಿದ್ರೆ ಎಲ್ಲಾ ಜನ್ಮಗಳಲ್ಲೂ ಮುಂದೆ ಬರೋ, ಇದು ಬೇಡ ನಮ್ಗೆ ಈ ಹೆಸರು, ಇದನ್ನೇನ್ ಹೇಳೋದು ಅಂತ ಅನ್ಕೊಂಡ್ಬಿಟ್ಟಿದ್ರೆ ಮುಂದೆ ಬರೋ ಜನ್ಮಗಳೆಲ್ಲ ಕಷ್ಟದ್ದೇ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಿಲ್ಸ್ಕೊಳ್ತೀನಿ, ನೀವು ಹೇಳಿ ಅಂದ್ರೆ ಇನ್ನೆರಡು ಹಾಡು ಹೇಳ್ಬಿಡ್ತೀನಿ. ಯಾಕಂದ್ರೆ ನಾಳೆ ರಜಾ ಕೊಡೋಣ ಅಂತಿದೀವಿ. ಯಾಕಂದ್ರೆ ಎಲೆಕ್ಷನ್ ಪ್ರಯುಕ್ತ ಯಾರ್ಯಾರು ಯಾವ ಟೈಮ್ಗೆ ಹೋಗಿ ವೋಟ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರಿಂದ ಲೆಟ್ ಎವ್ರಿಬಡಿ ಎಕ್ಸಸೈಸ್ ದೇರ್ ಫ್ರಾಂಚೈಸ್. ಆ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋಕೆ ನಾವು ಇಷ್ಟಪಡೋದಿಲ್ಲ. ಅಷ್ಟೇ ಅಲ್ಲದೆ ಎಲ್ಲರೂ ಧಾರ್ಮಿಕ ಮಾರ್ಗದಲ್ಲಿ ನಡೆಸೋಂಥ ರಾಜನನ್ನೇ ನಾವೆಲ್ಲ ಆರಿಸ್ಕೊಳ್ಳೋಣ. ಅದರಿಂದ ಒಂದು ಪೂರ್ತಿ ಒಂದು ರಜೆಯನ್ನು ಕೊಟ್ಟಿದ್ದೀವಿ. ಯಾವಾಗ ನಮ್ಗೆ ಅನುಕೂಲ ಆಗುತ್ತೋ ಅವಾಗ ಹೋಗಿ ವೋಟ್ ಮಾಡ್ಬೋದು. ನಾಳೆ ಒಂದು ದಿವಸ ರಜೆ, ಶನಿವಾರ ಕ್ಲಾಸ್ ಇರುತ್ತೆ. ಇನ್ನೆರಡು ಹಾಡು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಅದನ್ನ ಅದೇ ಯಮಕ್ಕೆಂದ್ರು ಇರ ನಿಧಿಯಂ, ಯಾರಿಗಾದ್ರೂ ಲೇಟ್ ಆಯ್ತು ಅಂದ್ರೆ ಅವರು ಎಕ್ಸಿಟ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಏಮಾಂದಿರಾದೆ தமக்கென்றும் சார்வம் அறிந்து நமக்கென்றும் மாதவனே என்னும் மனம் படைத்து மற்றவன் பேர் ஓதுவதே நாவினாலோத்து
எமக்கென்றும் இரநிதியம் ஏமாந்திராதே தமக்கென்றும் சார்வம் அறிந்து நமக்கென்றும் மாதவனே என்னும் மனம் படைத்து மத்தவன் பேர் ஓதுவதே நாவினாலோத்து. நமக்கென்று நிதியம் ஏமாந்திராதே நமக்கென்றும் சார்வம் அறிந்து நமக்கென்றும் மாதவனே என்னும் மனம் படைத்து மற்றவன் பேர் ஓதுவதே நாவினாலோத்து. ಪುರುಷಾರ್ಥಗಳಲ್ಲಿ 4 ಉಂಟು, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ. ಆದ್ರೆ ಈ ಅರ್ಥ ಇರುನಿಧಿಯಂ ಅಂದ್ರೆ ದುಡ್ಡು ಕಾಸು ಅಂತ ಇಟ್ಕೊಳ್ಳಿ. ಈ ಅರ್ಥವನ್ನೇ ಪುರುಷಾರ್ಥ ಅಂತ ಅನ್ಕೊಂಡ್ಬಿಟ್ಟಿರ್ತಾರಲ್ಲ, ಇರನಿಧಿಯಂ ಅಂದ್ರೆ ಯಮಕ್ಕೆಂದ್ರೆ ಇರನಿಧಿಯಂ, ಅದನ್ನೇ ದೊಡ್ಡದು, ಅದನ್ನೇ ಗಳಿಸೋಕೆನೆ ಹುಟ್ಟಿರೋದು, ದುಡ್ಡು ಕಾಸು ಸಂಪಾದಿಸೋಕೆ ಇರೋದು, ಅದನ್ನ ಅನುಭವಿಸೋಕೆ ಇರೋದು ಅಂತ ಯಾರನ್ನ ಅನ್ಕೊಂಡ್ಬಿಟ್ಟಿದ್ರೆ ಏಮಾಂದಿರಾದೆ, ಅನ್ಯಾಯವಾಗಿ ಏಮಾರ್ ಹೋಗ್ಬಿಡ್ಬೇಡಿ. ಅದಕ್ಕಲ್ಲ ಈ ಜೀವನವನ್ನ ಕೊಟ್ಟಿರೋದು, ಅದಕ್ಕಲ್ಲ ಈ ಕರಣಕಳೆಗಳನ್ನ ಭಗವಂತ ಕೊಟ್ಟಿರೋದು, ಅದಕ್ಕಲ್ಲ ಈ ಚೇತನ ಹುಟ್ಟಿರೋದು ಅಂತ ಇಲ್ಲಿ ಜ್ಞಾಪಿಸ್ತಾರೆ. ತಮಕ್ಕೆಂಡ್ರಂ ಶಾರಮ್ಮರಿಂದ, ನಮಗೆ ಯಾವುದು ಗುರಿ, ನಮಗೆ ಯಾವುದು ದಾರಿ, ನಮಗೆ ಯಾವುದು ಕೊನೆ ಮುಟ್ಬೇಕಾಗಿರೋ ದಾರಿ ಅಂತ ತಿಳ್ಕೊಳ್ಳಿ ಅಂದ್ರೆ ಅರಿಂದ ಈ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಯಾವ್ದಪ್ಪ ಅಂತ ಹೇಳಿದ್ರೆ ನಮಕ್ಕೆಂಡ್ರಂ ಮಾಧವನೇ ಎನ್ನುಂ, ನಮಗೆ ಯಾವಾಗ್ಲೂ ಮಾಧವನೇ. ಯಾರಪ್ಪ ಅಂತ ಹೇಳಿದ್ರೆ ಹೃದಯದಲ್ಲಿ ಮಹಾಲಕ್ಷ್ಮಿಯನ್ನ ಇಟ್ಕೊಂಡಿದ್ದಾನಲ್ಲ ಶ್ರೀಮನ್ನಾರಾಯಣ, ಅವನೇ ನಮ್ಗೆ ಗುರಿ. ಎನ್ನುಂ ಮನಂ ಪಡೈತ್, ನಮ್ಗೆ ಅವನೇ ಗತಿ, ಬೇರೆ ಯಾರು ಗತಿ ಇಲ್ಲ. ಮತ್ತೆ ನಾವು ಭೂಮಿಯಲ್ಲಿ ಹುಟ್ಟಿ ಬರಬಾರದು ಅಂತ ಇದ್ರೆ ನಮಗ ಅವನೇ ಗತಿ, ನಾರಾಯಣನೇ ಗತಿ, ಮಾಧವನೇ ಗತಿ. ಎನ್ನು ಮನಂ ಪಡೈತ್, ಅನ್ನ ಮನಸ್ಸಲ್ಲಿ ಸ್ಥಿರವಾಗಿ ಆ ವಿಷಯವನ್ನ ತಿಳ್ಕೊಂಡು ಮತ್ತವನ್ ಓದುವುದೇ ನಾವಿನಾಲೋತ್, ಮತ್ತೆ ಅವನ ಹೆಸರುಗಳನ್ನ ನಾಮಗಳನ್ನ ಬಾಯಿನಿಂದ ಹೇಳೋದೇ ವೇದ. ಬೇರೆ ಏನು ವಿಶೇಷವಾಗಿ ವೇದಾಭ್ಯಾಸ ವೇದಾಧ್ಯಯನ ಏನು ಮಾಡೋದು ಬೇಡ. ಶ್ರೀಮನ್ನಾರಾಯಣ ನಾಮ ಸ್ಮರಣೆಯನ್ನ ಮಾಡ್ತಾ ಇದ್ರೇನೆ ಸಾಕು, ದ್ವಯ ಉಚ್ಚಾರಣೆ ಮಾಡ್ತಾ ಇದ್ರೇನೆ ಸಾಕು, ಅಷ್ಟಾಕ್ಷರಿಯನ್ನ ಹೇಳ್ತಾ ಇದ್ರೇನೆ ಸಾಕು, ತನ್ನಂತಾನೇ ಮೋಕ್ಷಕ್ಕೆ ಹೋಗಿ ನಮ್ಮನ್ನ ಬಿಡತ್ತೆ. ಇದನ್ನೇ ಅಲ್ಲಿ ಹೇಳುದು, ಓದುವುದೇ ನಾವಿನಾಲೋತ್, ಬಾಯಲ್ಲಿ ಇದನ್ನ ಹೇಳ್ತಾ ಇದ್ರೆ ಸಾಕು. ಕಲೋ ನಾಮ ಸಂಕೀರ್ತನಂ ಅಂತ ಹೇಳ್ತಾರಲ್ಲ, ಹಾಗೆ ವೇದಕ್ಕೆ ಸಮಾನ, ನಾಮಸ್ಮರಣೆಯೇ ವೇದಕ್ಕೆ ಸಮಾನ. ಶಾರ್ವೆ ಅಂತ ಹೇಳಿದ್ರೆ ಇದೇ ಗತಿ, ಇದೇ ಕೊನೆಗೆ ನಮ್ಮನ್ನ ಹೋಗಿ ಬಿಡೋವಂಥದ್ದು. ಮನಂ ಪಡೈತಿ, ನಿಶ್ಚಯವಾದ ಮನಸ್ಸು ಮಾಡ್ಕೊಳ್ಬೇಕು. ಇದೇ ಇದನ್ನೇ ಹೇಳಬೇಕು, ಹೀಗೆ ಹೋಗಿ ನಾವು ಕೊನೆ ಮುಟ್ಟಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಆಳ್ವಾರ್. ಮುಂದಿನ ಹಾಡುಗೋಣ. ಓತ್ತಿನ್ ಪೊರುಳುಂ ಓತ್ತಿನ್ ಪೊರುಳ್ ಮುಡಿವುಂ, ஓத்தின் பொருள் முடிவும் இத்தனையே உத்தமன் பேர். ಇತ್ತನೆಯೇ ಅಷ್ಟೇ ನಿಲ್ಸ್ಕೊಳ್ಳಿ ಸಾಕು, ಅವಾಗಲೇ ಈಸಿ ಆಗುತ್ತೆ. ಓತ್ತಿನ್ ಪೊರುಳ್ ಮುಡಿವುಂ ಇತ್ತನೆಯೇ, ஓத்தின் பொருள் முடிவும் இத்தனையே. உத்தமன் பேரேத்தும் திறம் அறிமின்னேழாள், தமன் பேரேத்தும் திறமறிமின் ஏழைகாள். ஓத்ததனை வல்லீரேல் நன்று, நன்று அதனை மாட்டீரேல், மாதவன் பேர் சொல்லுவதே ஓத்தின் சுரக்கு, மாதவன் பேர் சொல்லுவதே ஓத்தின் சுருக்கு. ஓத்தின் பொருள் முடிவும் மித்தனையே, உத்தமன் பேரேத்தும் திறம் அறிமின் ஏழாள், ஓத்ததனை வல்லீரேல் நன்று அதனை மாட்டீரேல்.
மாதவன் பேர் சொல்லுவதே ஓத்தின் சுரக்கு. பொருள் முடிவும் இத்தனையே உத்தமன் பேர் ஏத்தும் திறமறிமின் ஏழைகாள் ஓத்ததனை வல்லீரே நன்று அதனை மாட்டீரேல் மாதவன் பேர் சொல்லுவதே ஓத்தின் சுருக்கு. ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬಿಟ್ರು ಆಳ್ವಾರು, ಮಾಧವನ್ ಪೇರ್ ಸೊಲ್ಲುವುದೇ ಓತಿನ್ ಶುರಕ್ ಅಂತ ಅಂದ್ರೆ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಟ್ರು. ಓತ್ ಅಂತ ಹೇಳಿದ್ರೆ ವೇದ, ವೇದಗಳಲ್ಲಿ ಸೂಕ್ಷ್ಮವಾಗಿ ನಮ್ಗೆ ತಿಳಿಸಿದ್ದ ಏನಪ್ಪಾ ಅಂತ ಹೇಳಿದ್ರೆ ಭಗವಂತನ ನಾಮ ಸ್ಮರಣೆ ಮಾಡೋದೇ ಓತಿನ್ ಶುರಕ್. ವೇದದಲ್ಲಿ ಹೇಳಿರೋದು ಅದೇ, ನಾಮಸ್ಮರಣೆಯೇ ಎಲ್ಲದಕ್ಕಿಂತ ಮುಖ್ಯ ಅಂತ ಹೇಳಿರೋದು. ಅದರಲ್ಲೂ ಮಾಧವನ್ ಪೇರ್ ಸೊಲ್ಲುವುದೇ, ಲಕ್ಷ್ಮೀ ವಿಶಿಷ್ಟನಾದ ಮಾಧವ. ಮಾಧವ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯನ್ನ ಎದೆಯಲ್ಲಿ ಇಟ್ಕೊಂಡಿದ್ದಾನಲ್ಲ, ಅವನ ಹೆಸರನ್ನ ಹೇಳೋದೆ ಓತಿನ್ ಶುರಕ್. ವೇದದ ಎಸೆನ್ಸ್ ಆಫ್ ವೇದ ಇಸ್ ಟೆಲ್ಲಿಂಗ್ ಲಕ್ಷ್ಮೀ ನಾರಾಯಣಸ್ ನೇಮ್, ಅಷ್ಟೇ ಸಿಂಪಲ್. ಅದನ್ನ ಹೇಳಿ ಓತಿನ್ ಪೊರುಳ್ ಮುಡಿವುಂ, ನಿಶ್ಚಯ ಮಾಡ್ಬೇಕು ಅಂತಿದ್ರೆ ಓತಿನ್ ಪೊರುಳ್ ಅಂದ್ರೆ ಅದರ ಅರ್ಥ, ವೇದದ ಅರ್ಥ ಏನಪ್ಪ, ವೇದಾರ್ಥ ಸಂಗ್ರಹ ಏನಪ್ಪಾ ಅಂತ ಹೇಳಿದ್ರೆ ಇತ್ತನೆಯೇ, ಇಷ್ಟೇಪ್ಪ ತಿಳ್ಕೊಳ್ರಿ ಅಂತ. ಏನಪ್ಪಾ ಅಂತ ಹೇಳಿದ್ರೆ ಉತ್ತಮನ್ ಪೇರೇ ತಿರಮರಿ ಮಿನ್ನೇಳೆ ಹಾಳ್. ಉತ್ತಮನ್ ಪೇರು, ಉತ್ತಮನ್ ಯಾರು ಅಂದ್ರೆ ಶ್ರೀಮನ್ನಾರಾಯಣ. ತನಗೆ ಒಂದು ಕೆಟ್ಟದಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಒಳ್ಳೇದಾಗ್ಬೇಕು ಅಂತ ಅನ್ಕೊಳ್ತಾನಲ್ಲ, ಉತ್ತಮನ್ ಪೇರ್ ಪಾಡಿ. ಆಂಡ್ರಾಳ್ ಕೂಡ ಹೇಳ್ತಾರೆ ನೋಡಿ, ಯಾರು ಇವರ ಹಾಳಂದ ಉತ್ತಮನ್ ಪೇರ್ ಪಾಡಿ. ತ್ರಿವಿಕ್ರಮನಾದ ಭಗವಂತನಿಗೆ ಉತ್ತಮನ್ ಅಂತ ಹೆಸರು. ಯಾಕೆಂದ್ರೆ ಈ ಕೊಂಡಾನೆಯೆಲ್ಲ ಕೊಡುತ್ತಾನೆ ಯಾರ್ ಪழிப்பார். ಯಾಕಂದ್ರೆ ಯಾಚನೆ ಮಾಡಿದವನ್ನ ಬೈತಾರೆ ಹೊರತು ಯಾಚಿಸಿದವನ್ನ ಯಾರು ಯಾಚನೆ ಧರ್ಮ ಕೊಟ್ಟವನ್ನ ಯಾರು ಬೈಯೋದಿಲ್ಲ, ಯಾಚಿಸಿದವನ್ನೇ ಬೈಯೋದು. ಅಂತ ಒಂದು ಕೆಲಸವನ್ನ ಯಾಚನೆಯನ್ನ ಮಾಡ್ತಾನೆ ಭಗವಂತ. ಅದಕ್ಕೆ ಉತ್ತಮನ, ಅವನಿಗೆ ಉತ್ತಮನ ಅಂತ ಹೆಸರು. ಏತುಂ ತಿರಮ್ಮರಿ ಮಿನ್ಹೆ, ಅವನನ್ನ ತ್ರಿವಿಕ್ರಮನಾದ ಭಗವಂತನನ್ನ ಉತ್ತಮ ಅಂತ ಹೇಳ್ತಾರೆ. ಆ ಉತ್ತಮನನ್ನ ಏತುಂ, ಅವನನ್ನ ಸ್ತೋತ್ರ ಮಾಡ ತಿರಂ ಅರಿಮಿನ್, ಅದರ ಶಕ್ತಿ ನೀವು ತಿಳ್ಕೊಳ್ಳಿ. ಏಳೆ ಹಾಳಂದ್ರೆ ಮೂರ್ಖರ ಅಂತ, ಏನೇನೋ ಯಾರನ್ನೋ ಬಯಸೋದು, ಎಲ್ಲೋ ಹೋಗಿ ಕಾಲ ಕಳೆಯೋದು, ಹೀಗೆಲ್ಲ ಸಮಯ ಹಾಳು ಮಾಡ್ತೀವಲ್ಲ, ಅದಕ್ಕೆ ನಮಗೆ ಏಳೆ ಹಾಳು. ಏಳೆ ಹಾಳಂದ್ರೆ ಪಾಪ ಅಂತ, ವೆರಿ ಪುವರ್ ಗೈಸ್, ದೇ ಡೋಂಟ್ ನೋ, ಸೋ ಸ್ಯಾಡ್ ಅಂತೆಲ್ಲ ನಾವು ಹೇಳ್ತೀವಲ್ಲ, ಅದೇ ತರ ಏಳೆ ಹಾಳ್. ಏಳೆ ಅಂದ್ರೆ ಬಡವ ಅಂತ. ಬಡವ ಅಂತ ಹೇಳಿದ್ರೆ ಜ್ಞಾನಹೀನರು, ಜ್ಞಾನಹೀನರಾಗಿದ್ದೀವಲ್ಲ, ಅಜ್ಞಾನಿಗಳಿಗೆ ಬಡತನ, ಆ ಜ್ಞಾನಕ್ಕೆ ಬಡತನ, ಅದಕ್ಕೋಸ್ಕರ ಏಳೆ ಹಾಲು ಅಂತಾರೆ. ಓತದನೈ ವಲ್ಲೀರೇಳ್ ನಂಡ್ರೆ, ಒಂದ್ ವೇಳೆ ನಿಮ್ಗೇನಾದ್ರೂ ಅದು ಗೊತ್ತಿದ್ರೆ, ವಲ್ಲೀರೇಳ್ ನಂಡ್ರೆ, ಒಂದ್ ವೇಳೆ ವೇದ ಗೊತ್ತಾಗಿ, ವೇದ ವಿಷಯಗಳ ಗೊತ್ತಾಗಿ, ಅದರ ಅರ್ಥ ಗೊತ್ತಾಗಿ ವಿದ್ವಾಂಸರಾಗಿದ್ರೆ ಅದೊಂಥರ ಅಪರವಾಗಿಲ್ಲ. ಆದ್ರೆ ಏನೂ ಗೊತ್ತಿಲ್ಲ, ವೇದಾನೂ ಗೊತ್ತಿಲ್ಲ, ವೇದಾಭ್ಯಾಸ ಗೊತ್ತಿಲ್ಲ, ಅಧ್ಯಯನನೂ ಮಾಡಿಲ್ಲ, ವೇದದ ಅರ್ಥನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಭಗವಂತನ ಹೆಸರನ್ನ ಹೇಳಿ ಅಂತ ಹೇಳ್ತಾರೆ ಅಷ್ಟೇನೆ. ವೇದ ನಾವೆಲ್ಲ ಬ್ರಾಹ್ಮಣರು, ನಾವು ವೇದ ಕಲ್ತು ಬಿಡ್ತೀವಿ ಅಂದ್ರೆ ಆಯ್ತಪ್ಪ ಕಲೀರಿ, ವೇದ ಕಲೀರಿ, ವೇದಾಂಗಗಳಿಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾರೆ ಕಳೆ. ಹಾಗೇನಾದ್ರೂ ವಲ್ಲೀನೇ, ಒಂದ್ ವೇಳೆ ನಿಮ್ಗೆ ವೇದಗಳನ್ನ ಕಲ್ತ್ಕೊಂಡು ಹೇಳಕ್ಕೆ ಗೊತ್ತಾದ್ರೆ ಒಳ್ಳೇದು, ನಂಡ್ರ ಅದನ್ನ ಹೇಳಿ. ಅದೂ ಇಲ್ಲ, ಹಿಂಗೂ ಕೆಟ್ಟ, ಹಂಗೂ ಕೆಟ್ಟ, ವಂಗೂ ಕೆಟ್ಟ, ಈ ದೇವ್ರ ನಾಮನೂ ಹೇಳಲ್ಲ, ಅತ್ಲಾಗ ವೇದಾನೂ ಹೇಳಲ್ಲ, ಎರಡು ಬೇಡ. ಅದಕ್ಕೆ ಅದನ್ನೇ ಮಾಟೀರೇಲ್, ಒಂದ್ ವೇಳೆ ಅದ್ ನಿಮ್ ಕೈಯಲ್ಲಿ ಆಗಲ್ಲ ಅಂತಿದ್ರೆ ಬಿಟ್ಬಿಡಿ. ಮಾಧವನ್ ಪೇರ್ ಸೊಲ್ಲುವುದೇ ಓತಿನ್ ಶುರಕ್, ಅದ್ ಕೈಲಾಗಲ್ಲ ಅಂದ್ರೆ ಬಿಟ್ಬಿಡಿ, ಭಗವಂತ ನಾಮನವನ್ನ ಹೇಳ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ಶುರುಕಾಹವಾಂಗಿ சுலாவி நின்று ஐயான் இருக்கா முன்னீர் நினைவின் கண்டே திருப்பொலிந்த ஆகத்தான் பாதம் அறிந்தும் மரியாத போகத்தால் இல்லை பொருள்
போகத்தால் இல்லை பொருள். சுருக்காக வாங்கி சுலாவி நின்று ஐயார் நெருக்கா முன்னே நினைவின் கண்டீர் திருப்பொலிந்த ஆகத்தான் பாதம் அறிந்தும் அறியாத போகத்தால் இல்லை பொருள். சுருக்காக வாங்கி சுலாவி நின்று ஐயார் நெருக்கா முன்னீர் நினைமின் கண்டீர் திருப்பொலிந்தாகத்தான் பாதம் அறிந்தும் அறியாதா போகத்தால் இல்லை பொருள். ಶುರುಕ್ಕಾಹ ವಾಂಗಿ ಅಂತ ಹೇಳಿದ್ರೆ ಶರೀರ ಕೃಶವಾಗಿ ಹೋಗುತ್ತಂತೆ. ಯಾವಾಗ ಅಂದ್ರೆ ಕಾಯಿಲೆ ಬಂದಾಗ ಕೃಶವಾಗುತ್ತೆ, ಚಿಂತೆ ಬಂದಾಗ ಕೃಶವಾಗುತ್ತೆ. ಇಲ್ಲಿ ಶುರುಕ್ಕಾಹ ವಾಂಗಿ ಶುಲಾವಿ ನಿಂಡ್ರ ಅಯ್ಯ, ಕಫ ತುಂಬಿಕೊಂಡು ವಯಸ್ಸಾದಾಗ ಇನ್ನೇನು ಪ್ರಾಣ ಹೋಗ್ಬೇಕು ಅಂದಾಗ ಕಫ ತುಂಬಿಕೊಂಡು ಅಯ್ಯಾರ್ ಅಂದ್ರೆ ಕಫ, ಆ ಕಫ ತುಂಬಿಕೊಂಡು ಕೃಶವಾಗ್ಬಿಡತ್ತಂತೆ ಶರೀರ. ಶರೀರ ಕೃಶವಾಗಿ ನೆರುಕ್ಕಾಮಂ ಸಾಯೋಕ್ಕೆ ಬೀಳಕ್ಕೆ ಮುಂಚೆ ನಿನೈಮಿನ್ ಕಂಡೀರ್ ನೀವು ಭಗವಂತನನ್ನ ನೆನೆಸ್ಕೊಳ್ಳಿ ಅಂತ. ಇದೇ ತರ ಮುಕುಂದಮಾಲಲ್ಲಿ ಕೂಡ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧನ ವಿಧೋ ಸ್ಮರಣಂ ಕುತಸ್ತೆ ಚಿಂತೆಯಾಮಿ ಹರಿಮೇವ ಸಂತತಂ. ಯಾವಾಗ್ಲೂ ಸತತವಾಗಿ ಹರಿಯನ್ನ ಭಜಿಸಿ. ಯಾವಾಗ ಪ್ರಾಣ ಹೋಗುವಾಗ ಹೇಳಿದ್ರೆ ಅಂತ್ಯಸ್ಮರಣೆ ಭಗವಂತನನ್ನ ಹೋಗಿ ಸೇರ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂಡ್ಬಿಡ್ಬೇಡಿ. ಅಂತ್ಯಸ್ಮರಣೆ ಕಾಲದಲ್ಲಿ ಕಫ ವಾತ ಪಿತ್ತ ಎಲ್ಲ ಏರ್ಪೇರಾಗಿ ಏನು ಹೇಳಕ್ಕೆ ಬರಲ್ಲ. ಎಲ್ಲಾರು ದೇವರ ನಾಮ ಹೇಳ್ಕೊಟ್ರೆ ಗರಗರ ಗೊರಗೊರ ಅಂತಾನೆ ಬರುತ್ತೆ ಅಷ್ಟೇ ಶಬ್ದ, ಬೇರೆ ಯಾವ ಶಬ್ದವೂ ಬರಲ್ಲ. ಅದಕ್ಕೆ ಅಲ್ಲಿ ಏಕಕಂಠಸ್ಥರು ಅವರು ಅದೇ ತರ ಹೇಳ್ತಾರೆ. ಯಾರ ನಾಮವನ್ನ ಹೇಳ್ಬೇಕು ಅಂತ ಹೇಳಿದ್ರೆ ತಿರುಪೊಲಿಂದ ಆಹತ್ತಾನ್ ಪಾದಂ, ಲಕ್ಷ್ಮೀ ವಿಶಿಷ್ಟನಾದ ಶ್ರೇಯಪತಿಯಾದ ಭಗವಂತನ ಪಾದಗಳನ್ನ ಸ್ಮರಿಸ್ಕೊಳ್ಳಿ. ಅರಿಂದು ಮರ್ಯಾದ, ಇದು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ಇರ್ತಾರಲ್ಲ ಯಾರು ಭಗವಂತನನ್ನ ವಿಶಿಷ್ಟತೆ ಅವನನ್ನ ನೆನೆಸ್ಕೊಳ್ಳೋ ಗುಣದಿಂದ ಏನು ಒಳ್ಳೇದಾಗತ್ತೆ ಅಂತ ಗೊತ್ತಿದ್ದು ಗೊತ್ತಿಲ್ಲದ ಒಂಥರ ಇರ್ತಲ್ಲ. ಭೋಗತ್ತಾಲಿಲ್ಲೈ ಪೊರುಳ್, ಅದನ್ನ ಬಿಟ್ಟು ಬೇರೆ ಯಾವ ಭೋಗದಿಂದನೋ ಅಥವಾ ಬೇರೆ ಯಾವ ಮಾರ್ಗದಿಂದನೂ ನಮಗೆ ಪುರುಷಾರ್ಥವನ್ನ ಸಾಧಿಸ್ಕೊಳಕ್ ಆಗೋದಿಲ್ಲ ಅಂತ ನಿಷ್ಠುರವಾಗಿ ನಿಶ್ಚಯವಾಗಿ ಹೇಳ್ಬಿಡ್ತಾರೆ. ಭಗವಂತನ ಪಾದವೇ ಗತಿ, ನಮಗೆ ಮತ್ತೆ ಮೋಕ್ಷಕ್ಕೆ ಹೋಗ್ಬೇಕು, ಸಂಸಾರದಲ್ಲಿ ಬರಬಾರ್ದು ಅಂತ ಇದ್ರೆ ಬೇರೆ ಗತಿನೇ ಇಲ್ಲ. ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್, ಒನ್ಲಿ ವೇ. ಇದು ಒಂದೇ ಒಂದು ಮಾರ್ಗ, ಅದನ್ನ ಹೇಳ್ತಾರೆ. ಅರಿಂದು ಮರ್ಯಾದ ಭೋಗತ್ತಾಲಿಲ್ಲೈ ಪೊರುಳ್. ಇನ್ಯಾವುದೋ ಒಂದು ಮಾರ್ಗ ಇದೆ ಅಲ್ಲಿ ಹೋಗ್ಬೋದು ಅಂತಾರೆ, ಅದ್ರ ಹಿಂದೆ ಹೋಗೋದು. ಒಂದಷ್ಟು ದೂರ ಹೋದ್ಮೇಲೆ ಇಲ್ಲ ರೀ ಇವ್ರು ಸರಿ ಇಲ್ಲ, ಇವ್ರೇನು ಮಾಡಲ್ಲ, ಅವ್ರನ್ನ ಬಿಟ್ಟು ಇನ್ನೊಂದ್ ಕಡೆ ಹೋಗೋದು. ಈ ತರ ಅರಿಂದು ಮರ್ಯಾದ, ಗೊತ್ತಿದ್ದು ಗೊತ್ತಿಲ್ಲದೆ ಯಾವುದೋ ತಿಳಿದೇ ಇರೋ ಮಾರ್ಗಕ್ಕೆ ಹೋಗೋ ಬದಲು ಒಂದೇ ಒಂದು ಪುರುಷಾರ್ಥ ಸಾಧಿಸ್ಕೊಡುವಂಥದ್ದು ಭಗವಂತನ ನಾಮಸ್ಮರಣೆ. ಅದನ್ನ ಹೇಳಿ ಮುಗಿಸ್ಕೊಳ್ತಾರೆ ಆಳ್ವಾರ್. ಭೂತತ್ತಾಳ್ವಾನ್ ತಿರುವಡಿಗಳೇ ಶರಣಂ, ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ, ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ದಿವಸ ರಜಾ, ಶನಿವಾರ ಮತ್ತೆ ಕೆಲಸ ಇರುತ್ತೆ. ಲಕ್ಷ್ಮೀ ಸರಸ್ವತಿ ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಮಸ್ತೆ.